ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಿಢೀರ್ ದಾಳಿ, ಅವಧಿ ಮೀರಿದ ಆಹಾರ ವಶಪಡಿಸಿಕೊಂಡ ಆರೋಗ್ಯ ಇಲಾಖಾ ಅಧಿಕಾರಿಗಳು. ಹಾಸನ ನಗರದ ರಿಂಗ್ ರಸ್ತೆ ವ್ಯಾಪ್ತಿಯಲ್ಲಿ ಘಟನೆ. ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅವ್ಯವಹಾರ ಶಂಕೆ ಹಿನ್ನೆಲೆ ಆರ್ಟಿಐನಲ್ಲಿ ದಾಖಲೆ ಪತ್ರ ಪಡೆಯಲು ಹಸು ಮಾರಿದ ರೈತ. ಅರಕಲಗೂಡಿನ ರಾಮನಾಥಪುರ ಹೋಬಳಿಯ ಕಾಳೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ. ಇತ್ತೀಚಿನ ವರ್ಷಗಳಲ್ಲಿ ಪುಷ್ಪಗಿರಿಯ ಅಭಿವೃದ್ಧಿ ಗಮನಾರ್ಹ. ಸೋಮಶೇಖರ ಸ್ವಾಮೀಜಿಯವರ ಗ್ರಾಮೀಣಾಭಿವೃದ್ಧಿ ಮತ್ತು ಆರೋಗ್ಯ ಸೇವೆ ವಿಸ್ತರಣೆ ಪ್ರಶಂಸನೀಯ. ಪುಷ್ಪಗಿರಿ ಮಠದ ಕಾರ್ತಿಕ ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಶ್ಲಾಘನೆ. ಹಾಸನ ನಗರದ ರಿಂಗ್ ರಸ್ತೆ ವ್ಯಾಪ್ತಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮಹಾನಗರ ಪಾಲಿಕೆ ಆರೋಗ್ಯ ನಿರೀಕ್ಷಕರ ತಂಡ ದಿಢೀರ್ ದಾಳಿ ನಡೆಸಿ ಅನೇಕ ಅಕ್ರಮಗಳು ಮತ್ತು ಆಹಾರ ಸುರಕ್ಷಿತ ನಿಯಮ ಉಲ್ಲಂಘನೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಹಾಸನ ನಗರದ ರಿಂಗ್ ರಸ್ತೆ ವ್ಯಾಪ್ತಿಯ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಹಾನಗರ ಪಾಲಿಕೆ ಆರೋಗ್ಯ ನಿರೀಕ್ಷಕರ ತಂಡ ದಿಢೀರ್ ದಾಳಿ ನಡೆಸಿ ಅನೇಕ ಅಕ್ರಮಗಳು ಮತ್ತು ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆಗಳನ್ನು ಪತ್ತೆ ಹಚ್ಚಿದೆ. ಇಂದು ನಡೆದ ಈ ದಾಳಿಯಲ್ಲಿ ಅವಧಿ ಮೀರಿದ, ತಯಾರಿಸಿದ ದಿನಾಂಕವಿಲ್ಲದ, ಮುಗ್ಗು ಬಂದಿರುವ ತಿನ್ನುವ ಪದಾರ್ಥಗಳು ಸೇರಿದಂತೆ ಗ್ರಾಹಕರ ಆರೋಗ್ಯಕ್ಕೆ ಅಪಾಯಕಾರಿಯಾದ ಹಲವಾರು ವಸ್ತುಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ಜೊತೆಗೆ ಪ್ಲಾಸ್ಟಿಕ್ ಲೋಟಗಳು ಮತ್ತು ನಿಷೇಧಿತ ಸಾಮಗ್ರಿಗಳು ಕೂಡ ಪತ್ತೆಯಾದವು. ಈ ವೇಳೆ ಮಾತನಾಡಿದ ಆರೋಗ್ಯ ನಿರೀಕ್ಷಕರಾದ ಆದೇಶ್ ಕುಮಾರ್, ಬಾರ್ ಮತ್ತು ಮದ್ಯ ಮಾರಾಟ ಮಳಿಗೆಗಳಿಗೆ ಲೈಸೆನ್ಸ್ ನವೀಕರಣ ಕಡ್ಡಾಯವಾಗಿದ್ದು ತಕ್ಷಣ ನವೀಕರಿಸಲು ಸೂಚನೆ ನೀಡಲಾಗಿದೆ. ಇದಲ್ಲದೆ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿ ತಕ್ಷಣ ಪರವಾನಗಿ ಪಡೆದು ಕಾನೂನಿಗೆ ಒಳಪಡಬೇಕೆಂದು ಸೂಚಿಸಿದ್ದೇವೆ. ಅಕ್ರಮಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಇಂತಹ ದಾಳಿಗಳನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಎಂದರು. ನಗರ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಪ್ಲಾಸ್ಟಿಕ್ ಯಥೇಚ್ಛವಾಗಿ ಸಂಗ್ರಹವಾಗ್ತಿದೆ. ಇದರಿಂದ ನಾವು ಸ್ವಚ್ಛತೆ ಕಾಯ್ದುಕೊಳ್ಳಲು ತುಂಬ ತೊಂದರೆ ಆಗ್ತಿರುವ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರ ಆದೇಶದಂತೆ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವೈನ್ಸ್ ಅಂಗಡಿಗಳಲ್ಲಿ ಯಥೇಚ್ಛ ಪ್ರಮಾಣವಾಗಿ ಪ್ಲಾಸ್ಟಿಕ್ ಸಿಗುತ್ತಿರೋದ್ರಿಂದ ಇವತ್ತು ಇಂದಿನ ಆಯುಕ್ತರ ಆದೇಶದಂತೆ ಎಲ್ಲವನ್ನು ಸೀಸ್ ಮಾಡಿ ಅವ್ರಿಗೆ 8,000ವರೆಗೂ ನಾವು ದಂಡವನ್ನು ವಿಧಿಸಿದ್ದೇವೆ. ಇನ್ನು ಮುಂದೆ ಎಲ್ಲರಿಗೂ ಎಚ್ಚರಿಕೆ ಕೂಡ ಈ ನಗರ ಪಾಲಿಕೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸತಕ್ಕದ್ದು. ಇಲ್ಲವಾದಲ್ಲಿ ನಾಳೆಯಿಂದಲೇ ಎಲ್ಲ ಅಂಗಡಿಗಳನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಇತರೆ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ದಂಡ ವಿಧಿಸಲಾಗುವುದು ಮತ್ತು ಅಂಗಡಿಗಳನ್ನು ಎತ್ತಂಗಡಿ ಮಾಡಲಾಗುವುದು ಈ ಮೂಲಕ ಹೇಳಿದೆ. ಸುಮಾರು 8 ಅಂಗಡಿಗಳನ್ನು ಸೀಸ್ ಮಾಡಿದ್ದೇವೆ. 8ರಿಂದ 1 ಆಟೋ ಟಿಪ್ಪರ್ನಷ್ಟು ಪ್ಲಾಸ್ಟಿಕ್ ಲೋಟಗಳು ದೊರಕಿವೆ. ಈ ಮುಖಾಂತರ 8,000 ರೂಪಾಯಿವರೆಗೂ ನಾವು ದಂಡದ ಮೊತ್ತವನ್ನು ವಿಧಿಸಿದ್ದೇವೆ. ಬೋರ್ಡ್ ಸಮೇತ ನಾವು ಯೂಸ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳ ಮೇಲೆ ನಾವು ದಿಢೀರ್ ದಾಳಿ ಮಾಡಿ ಕ್ರಮ ಕೈಗೊಳ್ಳಲಾಗ್ತದೆ. ಕಾರ್ಪೊರೇಷನ್ ಬಂದ್ಬಿಟ್ಟು ಕಸ ಸುರ್ಬಿಟ್ಟು ಹಾಳು ಮಾಡ್ತಿದ್ದಾರೆ ಅಂತ ಅಗ್ಲಿಯವರೆಲ್ಲ ಬೇಕೊಂಡು ಕೂತಿದ್ದಾರೆ. ಯಾವ ಉತ್ತರ ಕೊಡ್ತಾನೆ? ಅವ್ರು ಬರ್ಬೇಕು, ಇವ್ರು ಬರ್ಬೇಕು, ನಿಮ್ಮ ಓನರ ಬರ್ತಾರೆ. ಕಸ ಸಂಗ್ರಹಣೆ ಯಾಕೆ ಆಗ್ತಿದೆ? ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶಶಿರಾಜ್ ಅರಸ್, ತುಳಸಿ ಪ್ರಸಾದ್, ದೀಪಕ್ ಹಾಜರಿದ್ದರು. ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯ ಕಾರ್ಯಗಳಲ್ಲಿ ಅವ್ಯವಹಾರದ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆರ್ಟಿಐ ಮೂಲಕ ದಾಖಲೆ ಪಡೆಯಲು ಹಸು ಮಾರಾಟ ಮಾಡಿದ್ದ ರೈತನ ಕಹಿ ಅನುಭವ ಹಾಸನ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಸವನಹಳ್ಳಿ ಕೊಪ್ಪಲು ಗ್ರಾಮದ ರೈತ BS ರವಿ ಕಾಳೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕೆಲಸಗಳ ವಿವರಗಳನ್ನು ಕೇಳಲು ಆರ್ಟಿಐ ಅರ್ಜಿ ಸಲ್ಲಿಸಿದಾಗ ಒಟ್ಟು 16,000 ಪುಟಗಳ ದಾಖಲೆಗಳಿವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಪ್ರತಿ ಪುಟಕ್ಕೆ 2 ಶುಲ್ಕ ವಿಧಿಸಿರುವುದರಿಂದ ದಾಖಲೆ ಪಡೆಯಲು 32,000 ಪಾವತಿಸಬೇಕಾದ ಪರಿಸ್ಥಿತಿ ಎದುರಾಯಿತು. ಇದಕ್ಕಾಗಿ
ತನ್ನ ಹಾಲು ಕೊಡುತ್ತಿದ್ದ ಹಸುವನ್ನೇ ಮಾರಾಟ ಮಾಡಿ ಹಣ ಒದಗಿಸಿದ ರವಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ಎತ್ತಿನ ಗಾಡಿಯಲ್ಲಿ ಸಾಗಿಸಿಕೊಂಡು ಹೋಗುವಂತಾಯಿತು. ದಾಖಲೆ ಕೇಳಲು ಹೋದ ರವಿಯ ವಿರುದ್ಧ ಕೆಲವರು ಪೊಲೀಸರಿಗೆ ದೂರು ನೀಡಿದ ಸಂಗತಿ ವಿವಾದ ಸೃಷ್ಟಿಸಿದೆ. ಬಸವನಹಳ್ಳಿ ಕೊಪ್ಪಲು ಗ್ರಾಮ ಕಳನಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವವರು. ಕಳೆದ 9ನೇ ತಿಂಗಳು 29ನೇ ತಾರೀಕು ನಾನು ಹಕ್ಕು ಮಾಹಿತಿ ಅಡಿಯಲ್ಲಿ ಅರ್ಜಿಯನ್ನು ಕೋರಿದೆ. ಅದಕ್ಕೆ ನನಗೆ 10ನೇ ತಿಂಗಳು 28ನೇ ತಾರೀಕು ರಂದು ನನಗೆ ಹಿಂಬರದಲ್ಲಿ ಬಂದು ಪರಿಶೀಲನೆ ಮಾಡಿ ತಪಾಸಣೆ ಮಾಡಿ ಪ್ರತಿ 1 ಗಂಟೆಗೆ ಉಚಿತ, ನಂತರ ಪ್ರತಿ ಅರ್ಧ ಗಂಟೆಗೆ 10 ರೂಪಾಯಿಯಂತೆ ಶುಲ್ಕವನ್ನು ನೋಂದಾಯಿಸಿಕೊಂಡು ಸರ್ಕಾರದ ಅನುಮತಿಯಂತೆ ಅನುದಾನದಂತೆ ಕಟ್ಟಿ ಅಂತ ಹೇಳಿದರು. ಅದಕ್ಕೆ ನಾವು ಪರಿಜ್ಞಾನ ಸಾಕಷ್ಟು ಇರುವುದಿಲ್ಲ. ಏಕೆಂದರೆ ಅಲ್ಲಿ ಒಂದು ಆಫೀಸ್ ಕಚೇರಿ ಮುಂದ್ಗಡೆ ಒಂದು ಕಂಪ್ಯೂಟರ್ ಆಪರೇಟರ್ ಮುಂದ್ಗಡೆ ಕೂತ್ಕೊಂಡು ನೋಡೋಷ್ಟು ಸಾಕಷ್ಟು ನಮಗೆ ಅರಿವು ಇರುವುದಿಲ್ಲ. ಅದಕ್ಕೆ ನಮ್ಗೆ ಏನೇ ನಾವು ಅಲ್ಲಿ ಪರಿಶೀಲನೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಏನೇ ಇದ್ರೂ ದಾಖಲಾತಿ ಮುಖಾಂತರ ಕೊಡಿ ಅಂದ್ಬಿಟ್ಟು ನಾನು ಮತ್ತೆ ರಿಟರ್ನ್ ಕಂಪ್ಲೇಂಟ್ ನಾನು ಹಾಕ್ತೆ. ಅದಕ್ಕೆ ಅವರು ಮತ್ತೆ ಒಂದು 4-5 ದಿನ ಬಿಡ್ಕೊಂಡು ಮತ್ತೆ ರಿಟರ್ನ್ ಕಂಪ್ಲೇಂಟ್ ಹಾಕಿದ್ರು. 4ನೇ ತಾರೀಕಲ್ಲಿ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಗ ಏನಂತ ಹಾಕಿರಪ್ಪ ಅಂದರೆ, ನೀವು ಮಾಹಿತಿ ಹಕ್ಕು ಅಡಿಯಲ್ಲಿ ಕೇಳಿರುವ ಅರ್ಜಿಯು 16,370 ಪುಟಗಳು ಇದ್ದು ಪ್ರತಿ ಕಾಪಿಗೆ 2 ರೂಪಾಯಿ ಅಂತ ಪಾವತಿಸಬೇಕು ಅಂತ ಹೇಳಿದರು. ಅದರಂತೆ ನಾನು ಅನುಸಾರವಾಗಿ 32,240 ರೂಪಾಯಿ ಆಗುತ್ತೆ ಅಂತ ಹೇಳಿ ನನಗೆ ನೋಟಿಸನ್ನು ಕಳಿಸಿದರು. ಅದರಂತೆ ನಾನು 32,000 ರೂಪಾಯಿ 32,240 ರೂಪಾಯಿ ನಾನು DD ಮುಖಾಂತರ ನಾನು ಕೆನರಾ ಬ್ಯಾಂಕಲ್ಲಿ ನಾನು ಕಟ್ಟಿದ್ದೀನಿ. ಆಗ ನಾನು ದುಡ್ಡು ಸಾಲದೇ ನನ್ನ ಪರಿಚಯದ ಒಂದು ಹಸು ಇತ್ತು, ಒಂದು ಹಾಲು ಕೊಡೋ ಹಸು ಇತ್ತು, ಅದನ್ನು ಮಾರಿಬಿಟ್ಟು ಸಾಕಷ್ಟು ಇನ್ನೂ ಸಾಲದೇ ಇರೋದಕ್ಕೆ ನನ್ನ ಪರಿಚಯದಸ್ತ್ರ ಹತ್ರ ಸಾಲ ಮಾಡಿ ಬಾಕಿದೆಲ್ಲನೂ ಶ್ರಮಪಟ್ಟು ಇದು ತಗೊಳ್ಳೇಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲಿ ನಡೆದಿರುವಂಥ ಏನು ನಡೆದಿದೆ ಅದನ್ನು ಪರಿಶೀಲನೆ ಮಾಡಬೇಕು. ಏಕಪ್ಪ ಅಂದರೆ ನಾವು ಹೋಗಿ ಏನಾರ ಪಂಚಾಯತಿ ಸರ್ಕಾರಿ ಕಚೇರಿಗೆ ಹೋದರೆ ಹಂಗೆ ಹಿಂಗೆ ಕಾನೂನುಬದ್ಧವಾಗಿ ಕೇಳ್ತಾರೆ. ಈಗ ಅವ್ರು ಏನು ಕಾನೂನುಬದ್ಧವಾಗಿ ಮಾಡಿದ್ದಾರೆ? ಈಗ ಎಷ್ಟೋ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಕೊಡ್ಕೆನೇ ಆಗಿಲ್ಲ, ಹೆಂಗೆ ಬಿಲ್ ಕೊಟ್ಟಿದ್ದಾರೆ. ನಾವು ಕೇಳಕ್ಕೆ ಹೋದಾಗ ಕೊಡ್ಕೆ ನೀವು ಆ ಗೋಡೆನೇ ಕಟ್ಟಬೇಕು, ನಿಮ್ಮ ಹೆಡ್ತಿ ಬಾಂಡ್ ಹಿಡ್ಕೊಂಡಿರೋ ಫೋಟೋನೇ ಆಗಬೇಕು, ಆ ಥರ ಕೇಳಿದಾರಲ್ಲ. ಈಗ ಹೆಂಗೆ ಮಾಡಿದ್ದಾರೆ? ಅಧಿಕಾರಿಗಳ ನಿರ್ಲಕ್ಷ್ಯ, ದಾಖಲೆಗಳ ಅಪಾರ ಪ್ರಮಾಣ ಮತ್ತು RTI ಶುಲ್ಕದ ಭಾರ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಯೋಜನೆ ಕೆಲಸಗಳಲ್ಲಿ ನಡೆದಿರಬಹುದಾದ ಅವ್ಯವಹಾರಕ್ಕೆ ಸಂಬಂಧಿಸಿದ ಸಂಪೂರ್ಣ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಬೇಕಾದರೆ ಹಸು ಮಾರಬೇಕಾದರೂ ಸಿದ್ಧ ಎಂಬ ಮನೋಭಾವದೊಂದಿಗೆ ರವಿ ತೋರಿದ ಧೈರ್ಯ ಈಗ ರಾಜ್ಯ ಮಟ್ಟದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಬಸವನಹಳ್ಳಿ ಗ್ರಾಮದ ರವಿ ಅಂತ ಅವರು ಮಾಹಿತಿ ಹಕ್ಕಲ್ಲಿ ನಮಗೆ ಅರ್ಜಿ ಹಾಕಿ ಏನು 2020ರಿಂದ 2025ನೇ ಸಾಲಿನವರೆಗೆ ಮಾಹಿತಿ ನರೇಗಾದು ಮತ್ತು 15ನೇ ಹಣಕಾಸು ಮಾಹಿತಿ ಕೇಳಿದರು. ಅಷ್ಟು ಮಾಹಿತಿನ ನಾವು ಕ್ರೋಢೀಕರಿಸಿ ಅದನ್ನು ಜೆರಾಕ್ಸ್ ಮಾಡಿಸಿ ಅವರಿಗೆ ಕೊಟ್ಟಿದ್ದೀವಿ. ಅವರು ಕೊಟ್ಟಿದ್ರಲ್ಲ ಪರಿಶೀಲನೆ ಮಾಡಿ ಇದರಲ್ಲಿ ಯಾವ್ದು ಬೇಕು ಅದನ್ನು ಕೇಳಿದ್ರೆ ಅದನ್ನು ನಾವು ಜೆರಾಕ್ಸ್ ಮಾಡಿ ಕೊಡ್ತೀವಿ ಅಂತ. ಹಾಗಾಗಿ ಅವರು ಇಲ್ಲ ನಮಗೆಲ್ಲ ಒಟ್ಟಿಗೆ ಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕ್ರೋಢೀಕರಿಸಿ ಕೊಟ್ಟಿದ್ದೀವಿ. ಹಳೆಬೀಡಿನ ಪುಷ್ಪಗಿರಿ ಮಠದಲ್ಲಿ ಗುರುವಾರ ಸಂಜೆ ಕಾರ್ತಿಕ ಮಾಸದ ಅಂಗವಾಗಿ ಭವ್ಯವಾಗಿ ಆಯೋಜಿಸಲಾಗಿದ್ದ ಕಾರ್ತಿಕ ಪೂಜಾ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪುಷ್ಪಗಿರಿ ಕ್ಷೇತ್ರ ಕಳೆದ ಕೆಲವು ವರ್ಷಗಳಲ್ಲಿ ಕಂಡುಬಂದ ಅಭಿವೃದ್ಧಿ ನಿಜಕ್ಕೂ ಗಮನಾರ್ಹವಾದದ್ದು. ಯಡಿಯೂರಪ್ಪ ಅವರು ನೀಡಿದ ಅನುದಾನ, ಭಕ್ತರ ಸಹಕಾರ ಇವೆರಡರ ಫಲವಾಗಿ ಪುಷ್ಪಗಿರಿ ಕ್ಷೇತ್ರ ಇಂದು ನಾಡಿನ ಜನರು ತಿರುಗಿ ನೋಡುವಂತೆ ಪುನರ್ ಜಾಗೃತಿಯಾಗಿದೆ. ಮಠಗಳಿಗೆ ನೀಡಿದ ಅನುದಾನವನ್ನು ಕೆಲವರು ವಿರೋಧಿಸಿದರೂ ಸಮಾಜದ ಪ್ರಗತಿಗಾಗಿ ಮಠಗಳಿಗೆ ಕೊಡುಗೆಯ ಅಗತ್ಯವಿತ್ತು. ಅದಕ್ಕಾಗಿ ನನ್ನ ತಂದೆಯವರು ನಿರ್ಧಾರ ತೆಗೆದುಕೊಂಡರು ಎಂದ ಅವರು, ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿ ಅನೇಕ ಕುಟುಂಬಗಳಿಗೆ ಬೆಳಕಾಗಿದ್ದಾರೆ. ಆರೋಗ್ಯ ಸೇವೆ ವಿಸ್ತರಿಸುವ ದೊಡ್ಡ ಕನಸು ಸ್ವಾಮೀಜಿಯವರಿಗೆ ಇದೆ. ಅದನ್ನು ಸಾಕಾರಗೊಳಿಸಲು ಸರ್ಕಾರ ಜನರೆಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದ ಅವರು, ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಗತ್ಯ. ದುಶ್ಚಟಗಳ ಪಾಲಾಗುತ್ತಿರುವ ಯುವ ಶಕ್ತಿಯನ್ನ ಸರಿ ದಾರಿಯಲ್ಲಿ ತೆಗೆದುಕೊಂಡು ಬರುವ ಜವಾಬ್ದಾರಿ ಪೋಷಕರು, ಸಮಾಜದ್ದು. ಯಡಿಯೂರಪ್ಪ ಅವರ ಸವಾಲುಗಳನ್ನು ಎದುರಿಸಿ ರಾಜ್ಯವನ್ನು ಮುನ್ನಡೆಸಿದಂತೆ ನಾನು ಸವಾಲುಗಳನ್ನು ಎದುರಿಸಿ ಜನಸೇವೆ ಮುಂದುವರಿಸುತ್ತೇನೆ ಎಂದು ಹೇಳಿದರು.
ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಪುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಉಡುಪಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ರಾತ್ರಿ 9 ಗಂಟೆ ಶಿಕಾರಿಪುರ ತಲುಪಿ ಇವತ್ತು ಶಿಕಾರಿಪುರನ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ನಾಳೆ ದೆಹಲಿಗೆ ತೆರಳಬೇಕಾಗಿತ್ತು. ಆದರೆ ಪರಮ ಪೂಜ್ಯ ಸ್ವಾಮೀಜಿಗಳು 3 ತಿಂಗಳ ಹಿಂದೆನೆ ವಿಜೇಂದ್ರ ಅವರೇ ಲಕ್ಷ ದೀಪೋತ್ಸವಕ್ಕೆ ಬರಲೇಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು, ಕಳೆದ 2-3 ಬಾರಿನೂ ಬರೋದಕ್ಕೆ ಸಾಧ್ಯ ಆಗಿಲ್ಲ, ತಾವು ಬರಲೇಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ನಾನು ಬರಬೇಕು ಅಂತ ಹೇಳಂತ ಸಂದರ್ಭದಲ್ಲಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನಗೆ ಆಶ್ಚರ್ಯ ಆಗಿರುವಂಥದ್ದು, ನಾನು ಬಹುಶಃ ಒಂದು 6-7 ವರ್ಷ ಅಂದ್ರೆ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಕ್ಷೇತ್ರಕ್ಕೆ ಬಂದಿದ್ದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿಯನ್ನು ನೋಡಿದಾಗ ಒಂದು ರೀತಿ ಆಶ್ಚರ್ಯ, ಒಂದು ರೀತಿ ವಿಸ್ಮಯ ಅನ್ನೋ ರೀತಿ ನನಗೆ ಭಾವನೆ ಬಂತು. ಪರಮ ಪೂಜ್ಯ ಸ್ವಾಮೀಜಿಗಳವರ, ಸೋಮಶೇಖರ ಮಹಾಸ್ವಾಮೀಜಿಗಳವರ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಪಡಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಕಳಕಳಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಂತ ಅನುದಾನ, ಭಕ್ತರು ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರ ಎಷ್ಟೊಂದು ಅದ್ಭುತವಾಗಿ ಇವತ್ತು ಅಭಿವೃದ್ಧಿ ಆಗಿದೆ ಅನ್ನುವ ಕಾರಣಕ್ಕೆ ನಾನು ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, 16 ವರ್ಷಗಳಿಂದ ಲಕ್ಷ ದೀಪೋತ್ಸವ ಆಚರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ಸೋಮಶೇಖರ ಸ್ವಾಮೀಜಿಯ ಶ್ರಮದಿಂದ ಪುಷ್ಪಗಿರಿ ಈಗ ಪ್ರವಾಸಿಗರು ಭೇಟಿ ನೀಡುವ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ವೈದ್ಯಕೀಯ ಕ್ಷೇತ್ರಕ್ಕೂ ಸ್ವಾಮೀಜಿ ಪಾದಾರ್ಪಣೆ ಮಾಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಮಂಜುನಾಥೇಶ್ವರ ಆಶೀರ್ವಾದ ನಮ್ಮ ಅಧ್ಯಕ್ಷರ ಮೇಲೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಭಾವಿಸ್ತಾ, ಬಹುಶಃ ಅವರು ಯಡಿಯೂರಿಗೆ ತೆರಳಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಅವರಿಗೆ ಮಾತಿಗೆ ಅವಕಾಶವನ್ನ ಮಾಡಿಕೊಟ್ಟು ನನ್ನ ಮಾತಿಗೆ ವಿರಾಮ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತರ ಸುಪುತ್ರರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರ ಸುಪುತ್ರರಾದಂತಹ ಸನ್ಮಾನ್ಯ ಉದ್ಘಾಟನೆಯನ್ನು ಮಾಡಿದಂತ ವಿಜಯೇಂದ್ರಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ಹಾಸನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಸಿದ್ದೇಶ್ ನಾಗೇಂದ್ರ ಅವರೇ, ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ್ರೆ, ಈ ಮಠದಲ್ಲಿ 16 ಜನ ಸ್ವಾಮೀಜಿಗಳು ಹೋಗಿದ್ದಾರೆ. 16 ಜನ ಸ್ವಾಮೀಜಿನಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನ ಗಳಿಸಿ ಉತ್ತಮವಾದಂತ ಕೆಲಸವನ್ನ ಮಾಡಲಿಕ್ಕೆ ನಾಂದಿಯನ್ನ ಮಾಡಿರ್ತಕ್ಕಂಥದ್ದು ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಭಾವಿಸಬೇಕಾಗುತ್ತೆ. ಬಹುಶಃ ಈ ಭಾಗದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತು ರಣಘಟ್ಟ ಅಂತ ಉತ್ತಮ ಹೆಜ್ಜೆಯನ್ನ ಇಡ್ತಾ ಇದೆ ಅಂದ್ರೆ ಅದು ಪರಮ ಪೂಜ್ಯರ ಆಶೀರ್ವಾದ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ. ಬಹುಶಃ ಪೂಜ್ಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ 10 ವರ್ಷದ ಹಿಂದೆ ಒಂದು ಸಣ್ಣ ಇದರಲ್ಲಿ ನಾವಿದ್ದು ಈ ಕ್ಷೇತ್ರಕ್ಕೆ ರೈತರ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಎಲ್ಲಿ ಮಳೆ ಬರಲ್ಲ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಂದಿನಿಂದಲೂ ಸಹ ಆ ಜಾಗಕ್ಕೆ ಪ್ರವೇಶವನ್ನ ಮಾಡಿದ್ರೆ ರೈತರ ನೇತರಾಗಿ ಈ ಸಮಾಜದಲ್ಲಿ ಯಾರು ಒಬ್ಬರು ಇದ್ದಾರೆ ಅಂದ್ರೆ ಅದು ನಮ್ಮ ಯಡಿಯೂರಪ್ಪನವರು ಅಂತಕ್ಕಂಥದ್ದು. ಅವರು ಬಂದ ನಂತರ ಈ ಮಠಕ್ಕೆ ಒಂದು ಶಕ್ತಿ ಬಂತು, ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಬಂತು ಅಂತಕ್ಕಂಥದ್ದನ್ನ ಪರಮ ಪೂಜ್ಯರಲ್ಲ ನಾವೆಲ್ಲರೂ ಸಹ ಇದನ್ನ ಹೇಳ್ತಾ ಇರ್ತೀವಿ. ಹಾಗಾಗಿ ಪರಮ ಪೂಜ್ಯರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ನಿಜವಾಗ್ಲೂ ಸಹ ಯಾವುದೋ ಒಂದು ಅವರ ಜನ್ಮದ ಪುಣ್ಯ ಫಲ ಅಂತಕ್ಕಂಥದ್ದನ್ನ ಈ ಸಂದರ್ಭ ಭಾವಿಸಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಸಿಮೆಂಟ್ ಬಂಜು ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬಹುಶಃ ಇವತ್ತು ಪರಮ ಪೂಜ್ಯರು ಈ ಒಂದು
ನೇರವಾಗಿ ದಿಟ್ಟವಾಗಿ ಹೆಜ್ಜೆಯನ್ನ ಇಟ್ಟು ಈ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಸಹ ಈ ಭಾಗಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅಂತ ಈ ಸಂದರ್ಭ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಮೆಂಟ್ ಮಂಜು, ತಿಮ್ಮಯ್ಯ, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಪ್ರೀತಮ್ ಜೇಗೌಡ, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮಠದ ಕಾರ್ಯದರ್ಶಿ ಗ್ರಾನಿಟ್ ರಾಜಶೇಖರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್, ಯುವ ಮುಖಂಡ ಬಿಎಂ ಸಂತೋಷ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಹಾಸನ 3 ವರ್ಷಗಳ ಹಿಂದೆ ಪ್ರಾರಂಭವಾದ ಅಶ್ವಮೇಧ ಟ್ರ್ಯಾಕ್ಟರ್ ಸಂಸ್ಥೆ ಜಿಲ್ಲೆಯಲ್ಲಿ 1,000 ಟ್ರ್ಯಾಕ್ಟರ್ಗಳ ಮಾರಾಟ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಭರ್ಜರಿ ಸಹಸ್ರ ಟ್ರ್ಯಾಕ್ಟರ್ ಮೇಳ ಮಹೋತ್ಸವ ಇಂದು ಜರುಗಿತು. ಅಲ್ಪಾವಧಿಯಲ್ಲಿ ಸಾಧಿಸಿದ ಈ ಗುರಿ ಹಾಸನ ಜಿಲ್ಲೆಯ ರೈತರ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಹೇಂದ್ರ ಟ್ರ್ಯಾಕ್ಟರ್ಸ್ನ ಕರ್ನಾಟಕ ಮಾರ್ಕೆಟಿಂಗ್ ಹೆಡ್ ಮಾಲಿಂಗ ಅವರು ಮಾತನಾಡಿ, 3 ವರ್ಷಗಳಲ್ಲಿ 1,000 ಟ್ರ್ಯಾಕ್ಟರ್ಗಳ ಮಾರಾಟ ಮಾಡಿರುವ ಅಶ್ವಮೇಧ ಟ್ರ್ಯಾಕ್ಟರ್ಸ್ ನಿಜಕ್ಕೂ ಅನನ್ಯ ಸಾಧನೆ. ಈ ಯಶಸ್ಸಿನ ನಿಜವಾದ ಹಕ್ಕುದಾರರು ಜಿಲ್ಲೆಯ ರೈತರು. ಇಂದು ಒಂದೇ ದಿನ 51 ಟ್ರ್ಯಾಕ್ಟರ್ಗಳ ವಿತರಣೆ ನಡೆಯುತ್ತಿರುವುದು ಮಹೇಂದ್ರ ಕಂಪನಿಗೆ ಹೆಮ್ಮೆ ಎಂದು ಹೇಳಿದರು. 501 ಟ್ರ್ಯಾಕ್ಟರ್ ನೀವು ಕೊಟ್ಟೋದು ಯಾರು ಕಸ್ಟಮರ್ ಇರ್ತಾರೆ. 501 ಹೇಳ್ತಾ ಹೋಗಿ ಕಸ್ಟಮರ್ ಹೆಸರುಗಳನ್ನ 1001 ಯಾಕಂತಂದ್ರೆ ಭಾಳ ಟ್ರ್ಯಾಕ್ಟರ್ ಕೊಟ್ಟಾಗ ಏನಾಗ್ಬಿಡುತ್ತೆ, ಎಲ್ಲರೂ ನಮ್ಮವ್ರು ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಒಂದೇ ಮಗು ಇತ್ತಂದ್ರೆ ನಮಗೆ ನೆನಪಿರುತ್ತೆ. ಈಗ ಏನಾಗ್ಬಿಡುತ್ತೆ ಅಂದ್ರೆ ಮಕ್ಕಳು ಜಾಸ್ತಿ ಆದಾಗಿ ಮಲ್ಲಪ್ಪ, ಕಲ್ಲಪ್ಪ, ಸೀನಪ್ಪ ಇನ್ನು ಜಾಸ್ತಿ ಆದಾಗ ಯಾರು ಕರಿಬೇಕು, ಕರೆಯಕ್ಕಾಗಲ್ಲ. ಅದಕ್ಕಾಗಿ ಮರ್ತಿದ್ದಾರೆ. ಅವರು ನನ್ನ ಪ್ರಕಾರ ಬೇಲೂರು ತಾಲೂಕು ತಿಮ್ಲಾಪುರ ವೆಂಕಟೇಶ್ ಅವ್ರ ಸಲುವಾಗಿ ಚಪ್ಪಾಳೆ ಬರಲಿ. 1001 ಟ್ರ್ಯಾಕ್ಟರ್ ನೋಡಿ, 1ರಿಂದ ಸ್ಟಾರ್ಟ್ ಆಗಿದ್ದು ಅಂದ್ರೆ ನಾವು ಅಂತೀವಲ್ಲ, ಒಂದು ಸಣ್ಣ ಸಿಎಂ ಟ್ರ್ಯಾಕ್ಟರ್ ಕಾಡೆ ಬೆಳೀತಾ ಇರುತ್ತೆ. ಅದೇ ರೀತಿ ಇವತ್ತು 1 ಟ್ರ್ಯಾಕ್ಟರ್ 1,080 ಟ್ರ್ಯಾಕ್ಟರ್ ಬಂದು ನಿಂತಿದೆ. ಇದೇ ರೀತಿ ನಿಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ. ಮತ್ತೆ ನಮ್ಮ ಕಂಪ್ನಿಯಲ್ಲಿ ಅವಾರ್ಡ್ಗಳನ್ನ ಯಾವ್ಯಾವ ತಗೊಂಡಿದ್ದೀರಾ ಸರ್? ನಾನು ಮೊದಲನೇ ಅವಾರ್ಡ್ ಬಂದು ಹೈಯೆಸ್ಟ್ ಯುವ ಟ್ರ್ಯಾಕ್ಟರ್ ಸೇಲ್ ಮಾಡಿರೋದು ಕರ್ನಾಟಕದಲ್ಲಿ ಅಂದ್ಬಿಟ್ಟು ಮೊದಲನೇ ಅವಾರ್ಡ್ ತಗೊಂಡಿದ್ದೀನಿ. ನೋಡಿ, ಅಂದ್ರೆ ಫಸ್ಟ್ ನೀವು ಇಂಥ ಟ್ರ್ಯಾಕ್ಟರ್ ತಗೊಂಡಿದ್ದೀರಾ ಅಂದ್ರೆ ಎಷ್ಟು ಅಂದ್ರೆ ಮುಂದುವರೆದಂತ ರೈತರು ನೀವಾಗಿದ್ದೀರಾ ಅಂದ್ರೆ ಅದಕ್ಕೆ ಚಪ್ಪಾಳೆ ನಿಮಗೆ ಬರಬೇಕು, ನಮಗಲ್ಲ, ನಿಮಗೆ ಚಪ್ಪಾಳೆ. ಯಾಕಂದ್ರೆ ಮುಂದುವರೆದಂತ ಚಿಕ್ಕ ಟ್ರ್ಯಾಕ್ಟರ್ಗಳು ಊಜಾ ಟ್ರ್ಯಾಕ್ಟರ್ ಅಂತಿದೆ. ಮತ್ತೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಶ್ವಮೇಧ ಟ್ರ್ಯಾಕ್ಟರ್ಸ್ನ ಮಾಲೀಕ ಮಧು ಅವರು, ಹಿಂದಿನ ಅನೇಕ ಟ್ರ್ಯಾಕ್ಟರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿದ್ದರು. ನನಗೆ ಸ್ವಂತ ಏಜೆನ್ಸಿ ಹೊಂದುವ ಅವಕಾಶ ಸಿಗಲಿಲ್ಲ. ಆದರೆ ಮಹೇಂದ್ರ ಕಂಪನಿಯ ವಿಶ್ವಾಸದ ಫಲವಾಗಿ ಇಂದು ನಾವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ರೈತರಿಗೆ ಪೂರೈಸುತ್ತಿರುವ ಸಂಸ್ಥೆಯಾಗಿದ್ದೇವೆ. ರೈತರ ಸಹಕಾರವೇ ನಮ್ಮ ಶಕ್ತಿ ಎಂದು ಹರ್ಷ ವ್ಯಕ್ತಪಡಿಸಿ, 1000ಕ್ಕೆ ಸೇರ್ಪಡೆಯಾಗಿ ಇಂದು ಮತ್ತೆ 51 ಟ್ರ್ಯಾಕ್ಟರ್ಗಳನ್ನು ರೈತರಿಗೆ ಹಸ್ತಾಂತರಿಸುತ್ತಿದ್ದೇವೆ. ಮುಂದುವರೆದ ಸಹಕಾರಕ್ಕಾಗಿ ರೈತರಿಗೆ ಕೃತಜ್ಞತೆ ಎಂದರು. ನಮ್ಮ ಅಶ್ವಮೇಧ ಟ್ರ್ಯಾಕ್ಟರ್ ಕಡೆಯಿಂದ ಮತ್ತೊಂದ್ಸರಿ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಫಂಕ್ಷನ್ ಇವತ್ತು ಜರಗಲಿಕ್ಕೆ ಮೇನ್ ಕಾರಣ ನಮ್ಮ ಅರವಿಂದ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಆಗಿದ್ದರು, ಮತ್ತೆ ಬಳ್ಳಾರಿ ಏರಿಯಾ ಮ್ಯಾನೇಜರ್ ಆಗಿರೋಂಥ ನಮ್ಮ ರಾಜಪಕ್ಷಿ ಸರ್, ನಮ್ಮ ಮೌಲಿಕ್ ಸರ್, ನಮ್ಮ ಮಲ್ಲಿಕಾರ್ಜುನ್ ಸರ್, ನಮ್ಮ ಶ್ರೀಧರ್ ಸರ್, ಎಂಟೈರ್ ನಮ್ಮ ಕರ್ನಾಟಕ ಟೀಮು, ಮಹೇಂದ್ರ ಟೀಮು 2 ದಿನದಿಂದ ಬಂದು ಈ ಪ್ರೋಗ್ರಾಮ್ ಮಾಡೋಕ್ಕೋಸ್ಕರನೇ ಪೂರ್ತಿ ನನಗೆ ಸಪೋರ್ಟ್ ಕೊಟ್ಟರು. ಇವತ್ತು ನಾನಿವತ್ತು ಈ ಫಂಕ್ಷನ್ ಮಾಡೋದು ಮೇನ್ ಉದ್ದೇಶ ಏನಪ್ಪ ಅಂದರೆ, ಇದು ಭಾಳ ದಿನ ನನ್ನ ಕನಸಾಗಿತ್ತು. 1,000 ಟ್ರ್ಯಾಕ್ಟರ್ ಆದಮೇಲೆ ನಾನು ಎಲ್ಲ ಕಸ್ಟಮರ್ನ ಕರೆಸಿ ಒಂದು ಸಭೆ ಮಾಡಿ ಎಲ್ಲ ಒಳ್ಳೆ ಫಂಕ್ಷನ್ ಮಾಡಬೇಕಂತ ಭಾಳ ದಿನಗಳಿಂದ ಕನಸ್ಕೊಂಡಿದ್ದೆ. ಆ ಕನಸು ನಾನು 21 ವರ್ಷದಿಂದ ಟ್ರ್ಯಾಕ್ಟರ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಈ ಕನಸು ನನಸಾಗೋ ಕಾರಣ ಮಹೇಂದ್ರ ಕಂಪನಿ. ಯಾಕೆಂದರೆ ನಾನು ಬೇರೆ ಬೇರೆ ಕಂಪನಿಯಲ್ಲಿ ಟ್ರ್ಯಾಕ್ಟರ್ ಮಾರಿದೆ, ಬಟ್ ಎಲ್ಲೂ ಆ ಕನಸು ನನಸಾಗಲಿಲ್ಲ. ಬಟ್ ಆದರೆ ಮಹೇಂದ್ರ ಕಂಪನಿಯಲ್ಲಿ ಮಾತ್ರನೇ ಕೆಲವು ಕನಸುಗಳು ನನಸಾಗುತ್ತೆ. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ರೈತರುಗಳು ಅಷ್ಟೇ, ನೀವು ಮಹೇಂದ್ರ ಕಸ್ಟಮರ್ ಆದರೆ ಸಕ್ಸಸ್ ನಂತರನೇ ಆಗ್ತೀರ ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ.
ಥರ ಒಂದು ಪ್ರೋಗ್ರಾಮ್ ಇಷ್ಟೆಲ್ಲ ಸಕ್ಸಸ್ ಆದ ಕಾರಣ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕೂತಿರೋ ನೀವುಗಳು ರೈತರು ಸಹಕಾರ ಸಪೋರ್ಟ್ ಇರೋದ್ರಿಂದನೇ ಇವತ್ತು ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಬಳ್ಳಾರಿ ಶಾಖೆಯ ಮುಖ್ಯಸ್ಥ ರಾಜಪಕ್ಷಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದ ಮಹೇಂದ್ರ ಕಂಪನಿ ಇಂದು ದೇಶದ ವಾಹನ ಉತ್ಪಾದನೆಯಲ್ಲಿ ಶಕ್ತಿ ಕೇಂದ್ರವಾಗಿದೆ. ಮುಂದಿನ 10 ವರ್ಷಗಳಲ್ಲಿ ರೈತರಿಗೆ ಅವಶ್ಯಕವಾಗುವ ಸುಧಾರಿತ ಕೃಷಿ ಉಪಕರಣಗಳನ್ನು ಈಗಲೇ ಅಭಿವೃದ್ಧಿಪಡಿಸಿ ಮಾರುಕಟ್ಟೆಗೆ ತರುತ್ತಿದೆ. ರೈತರಿಗೆ ಇದರ ಫಲ ಅತಿ ಹೆಚ್ಚು ತಲುಪಲಿದೆ ಎಂದು ಹೇಳಿದರು. ಅಶ್ವಮೇಧ ಅನ್ನೋ ಒಂದು ಹೆಸರಿಂದ ಸ್ಟಾರ್ಟ್ ಮಾಡಿದ್ದೀರಾ. ಇವತ್ತು 1000 ರೈತರ ಮನಸ್ಸನ್ನು ನೀವು ಗೆದ್ದಿದ್ದೀರಾ. ಓಕೆ, ಸೊ ಹಾಗಾಗಿ ಇದು ಗೆದ್ದಿರೋ ಕುದುರೆ, ಇದು ಓಡೋ ಕುದುರೆ. ಇದನ್ನ ನಿಲ್ಸಕ್ಕಾಗತ್ತಾ? ನಿಲ್ಸಕ್ಕೆ 1000 ಜನ ನಿಮ್ಮ ಜೊತೆಗಿದ್ದಾರೆ, 1000ಕ್ಕಿಂತ ಹೆಚ್ಚು ರೈತರಿದ್ದಾರೆ. ಈ ಕುದುರೆ ಎಲ್ಲಿ ಬಂದರೂ ಕಟ್ಟಿ ಹಾಕುವಾಗಿಲ್ಲ. ಅದಕ್ಕೆ ಮೇವು ಹಾಕಬೇಕು, ತಿನ್ನಿಸ್ಬೇಕು, ನೀರು ಕುಡಿಸ್ಬೇಕು, ಮತ್ತೆ ಮುಂದಿನ ಊರಿಗೆ ಕಳಿಸ್ತೀರಲ್ವಾ? ಈ 1000 ಆದಷ್ಟು ಬೇಗನೆ ಲಕ್ಷ ಆಗಲಿ ಅಂತ ನಾನು ಹಾರೈಸ್ತಾ, ಈ ಅಶ್ವಮೇಧ ಒಂದು ಶೋರೂಮ್ ಅಥವಾ ಈ ಒಂದು ಡೀಲರ್ಶಿಪ್ ಸ್ಟಾರ್ಟ್ ಆಗಿ ಇವತ್ತಿಗೆ 3 ವರ್ಷದಲ್ಲಿ 1000 ಜನರ ಮನಸ್ಸನ್ನು ಗೆಲ್ಲೋದು ಅಷ್ಟು ಈಸಿ ಅಲ್ಲ, ಅಷ್ಟೊಂದು ಸುಲಭ ಅಲ್ಲ. ಸೊ ಹಾಗಾಗಿ ನಿಮ್ಮ ಸಹಕಾರ ಹೀಗೆ ಇರಬೇಕು. ಈ ಒಂದು ಮೈಲಿಗಲ್ಲು, ಒಂದು 1000ದ ಮೈಲಿಗಲ್ಲು ಏನಿದೆ, ಇದನ್ನು ಮುಟ್ಲಿಕ್ಕೆ ನೀವೆಲ್ಲರೂ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೆಲ್ಲರೂ ಕಾರಣಕರ್ತರು. ಹಾಗಾಗಿ ಅಶ್ವಮೇಧದ ಪರವಾಗಿ ಹಾಗೂ ನಮ್ಮ ಮಹೇಂದ್ರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತರಾಗಿರ್ತೀವಿ ಅಂತ ತಿಳಿಸ್ಕೊಳ್ಳೋಕೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮಹೇಂದ್ರ ಟ್ರ್ಯಾಕ್ಟರ್ಸ್ ಕರ್ನಾಟಕ ಹೆಡ್ ಅರವಿಂದ್ ಪಾಂಡೆ, ಬೆಂಗಳೂರು ಏರಿಯಾ ಇನ್ಚಾರ್ಜ್ ಮೌಲಿಕ್ ಟಕ್ಕರ್, ಹಾಸನ ಶಾಖೆಯ ಸಿಬ್ಬಂದಿ ಹಾಗೂ ಜಿಲ್ಲೆಯ ಅನೇಕ ರೈತರು ಭಾಗವಹಿಸಿದ್ದರು. ಅನೇಕ ರೈತರನ್ನು ತಲುಪಲಿ, ಅನೇಕ ಉದ್ಯಮಗಳಿಗೆ ಅನುಕೂಲವಾಗಲಿ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರಿಗಾಗಿ ನಮ್ಮ ಹಾಸನದ ಶಿವ ಡ್ಯಾನ್ಸ್ ಸ್ಕೂಲ್ನವರು ಒಂದು ಚಂದದ ಡ್ಯಾನ್ಸ್ ಮಾಡೋದಕ್ಕೆ ವೇದಿಕೆ ಕೊಟ್ಟಿದ್ದಾರೆ. ಬರ್ಮಾಡ್ಕೊಳ್ಳೋಣ. ಜಯರಾಮ, ರಾಮೇಗೌಡ, ಗಣೇಶ್, ಗಗನ, ಯತೀಶ, ಶ್ರೀಧರೇಂದ್ರ, ಶಂಕರ್, ವಿಜಯ್ ಕುಮಾರ್, ಮಂಜಭೋಗಿ, ವಿಶ್ವೇಶ್ವರ ಎನ್ಪಿ, ಚಂದ್ರಕೇಶವ, ಲೋಕೇಶ, ವಿನೋದ ಎನ್, ಸಿದ್ದೇಶ, ಬಸವರಾಜ, ಗೋರೇಗೌಡ.
ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ನೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಎಐಡಿಎಸ್ಒ ಸಂಘಟನೆಯ ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಲವು ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು, ಶಿಕ್ಷಕ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಶಿಕ್ಷಣ ವಿರೋಧಿ ನಿಲುವನ್ನ ಖಂಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಹ ಸಂಚಾಲಕಿ ಸುಷ್ಮಾ, ರಾಜ್ಯ ಸರ್ಕಾರವು 700 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯನ್ನು ಪ್ರಾರಂಭಿಸುವ ಹೆಸರಿನಲ್ಲಿ ಆ ಶಾಲೆಗಳ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಯೋಜನೆ ರೂಪಿಸಿದೆ ಎಂದು ಆರೋಪಿಸಿದರು. ಮುಖವಾಡ ಹೊತ್ತಿರುವ ಈ ಯೋಜನೆ ಮತ್ತೊಂದು ವಂಚನೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದರಂತೆ 5,900 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಗುರಿ ಇಟ್ಟು ರಾಜ್ಯದ 40,000 ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಪದವಿ ಕಾಲೇಜುಗಳ ಅಸ್ತಿತ್ವವನ್ನೇ ಅಪಾಯಕ್ಕೆ ತಳ್ಳುವ ನಿಟ್ಟಿನಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿದೆ ಎಂದ ಅವರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಣ ತಜ್ಞರ ಒತ್ತಡದ ಬಳಿಕ ಯಾವುದೇ ಸರ್ಕಾರಿ ಶಾಲೆಯನ್ನ ಮುಚ್ಚುವುದಿಲ್ಲವೆಂದು ಸರ್ಕಾರದವರೇ ಹೇಳಿದ್ದರು. ಈಗ ಮ್ಯಾಗ್ನೆಟ್ ಯೋಜನೆಯ ಮೂಲಕ ಪುನಃ ಸರ್ಕಾರಿ ಶಾಲೆಗಳನ್ನೇ ದುರ್ಬಲಗೊಳಿಸುವ ಕೆಲಸ ನಡೆಯುತ್ತಿದೆ. ಶಾಲೆಗಳನ್ನು ಮರುನಾಮಕರಣ ಮಾಡುವುದಲ್ಲ, ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನ ಶಿಕ್ಷಕರು, ಮೂಲ ಸೌಕರ್ಯ, ಕಲಿಕಾ ಸಾಮಗ್ರಿಗಳೊಂದಿಗೆ ಬಲಪಡಿಸುವುದೇ ಸರ್ಕಾರದ ಜವಾಬ್ದಾರಿ ಎಂದು ಕಿಡಿಕಾರಿದರು. ಶಿಕ್ಷಣವು ಮೂಲಭೂತ ಹಕ್ಕು. ಇದನ್ನು ವೆಚ್ಚ ಕಡಿತ ಅಥವಾ ಕಾರ್ಪೊರೇಟ್ ಶೈಲಿಯ ಆಡಳಿತಕ್ಕೆ ಬಲಿಕೊಡಲು ಸಾಧ್ಯವಿಲ್ಲ. ಕೆಪಿಎಸ್ ಯೋಜನೆಯನ್ನ ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ ಅವರು, ಕರ್ನಾಟಕದ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಸಾರ್ವಜನಿಕ ಶಿಕ್ಷಣವನ್ನು ರಕ್ಷಿಸಲು ಒಂದಾಗಿ ಬಲವಾದ ಸಾಮೂಹಿಕ ಹೋರಾಟ ರೂಪಿಸಬೇಕೆಂದು ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕಿ ಚೈತ್ರ, ಕಾರ್ಯಕರ್ತರಾದ ಮೋಹನ್, ಅಭಿಷೇಕ್, ಆರ್ಯನ್, ಧನ್ರಾಜ್, ಚಿಂತನಾ, ರಂಗನಾಥ್, ದಿವ್ಯಾ, ಗೀತಾಂಜಲಿ, ನಿಶಾ ಸೇರಿದಂತೆ ಅನೇಕರು ಭಾಗವಹಿಸಿ ಸರ್ಕಾರದ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇವತ್ತು ಏನು ನಾವು ನೂರಾರು ಜನ ವಿದ್ಯಾರ್ಥಿಗಳು ಇವತ್ತು ಹೇಮಾವತಿ ಸ್ಟ್ಯಾಚು ಮುಂದೆ ಬಂದು ಪ್ರತಿಭಟನೆ ಮಾಡ್ತಿದ್ದೀವಿ, ಸರ್ಕಾರಿ ಶಾಲೆ ಉಳಿಬೇಕಂತ ಹೇಳಿ. ಇವತ್ತು ನೀವು ಗಮನಿಸಿರ್ಬೋದು, ಏನು ಕರ್ನಾಟಕ ಗೌರ್ಮೆಂಟು ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳಿ ಒಂದು ಯೋಜನೆ ತರ್ತಾ 600 ರಿಂದ 700 ಕೆಪಿಎಸ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್ ಮಾಡಲಿ, ನಮಗೂ ಖುಷಿನೇ. ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತ ಹೇಳಿದರೆ ಅಲ್ಲಿ ಏನು ಈ ಸ್ಕೂಲ್ಗಳು 600 ರಿಂದ 700 ಕೆಪಿಎಸ್ ಸ್ಕೂಲ್ಗಳು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಒಂದೊಂದು ಕೆಪಿಎಸ್ ಸ್ಕೂಲ್ಗಳು ಸ್ಟಾರ್ಟ್ ಮಾಡ್ತಾರಂತೆ. ಅಲ್ಲಿ ಸುತ್ತಮುತ್ತ ಏನೋ ಒಂದು 6-7 ಹಳ್ಳಿಗಳು ಬರುತ್ತೆ ಒಂದು ಗ್ರಾಮ ಪಂಚಾಯಿತಿಗೆ, ಅವನ್ನ ಮರ್ಜ್ ಮಾಡಿ ಅಂದರೆ 6-7 ಸ್ಕೂಲ್ಗಳನ್ನ ಮುಚ್ಚಿ ಒಂದು ಕೆಪಿಎಸ್ ಸ್ಕೂಲ್ ತೆಗಿತಾರಂತೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಒಂದು 6,000 ಹತ್ರ 6,000 ಗ್ರಾಮ ಪಂಚಾಯಿತಿ ಇದ್ದಾವೆ. ಆದರೆ ಸರ್ಕಾರಿ ಶಾಲೆಗಳು 49,000 ಸರ್ಕಾರಿ ಶಾಲೆಗಳಿದ್ದಾವೆ. ಈ ಥರ ತರ್ತಾ ಹೋದ್ರೆ ಯೋಜನೆ ಮೂಲಕ ನಮಗೆ ಕೊನೆಯದಾಗಿ 6,000 ಸ್ಕೂಲ್ಗಳು ಮಾತ್ರ ಉಳಿತವೆ. ಇನ್ನು 40,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳು ಇಲ್ಲಿ ಮುಚ್ತವೆ. ಇದನ್ನ ನಾವು ಒಪ್ಪಲ್ಲ. ಇದನ್ನ ವಿರೋಧಿಸಿ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನೊಂದು, ಈ ಏನು ಕೆಪಿಎಸ್ ಸ್ಕೂಲ್ಗಳನ್ನ ಓಪನ್ ಮಾಡ್ತಿದ್ದಾರೆ, ಅದನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಮತ್ತು ವರ್ಲ್ಡ್ ಬ್ಯಾಂಕಿಂದ ಇವತ್ತು 2,500 ಕೋಟಿ ಸಾಲ ಇಸ್ಕೊಂಡು ಇವತ್ತು ಕೆಪಿಎಸ್ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವರು ಒಂದು ಕಂಡೀಷನ್ ಹಾಕಿರೋದು, ಹೆಚ್ಚು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನ ನೀವು ಮುಚ್ಚಿದ್ರೆ ನಾವು ಏನು ಸಾಲ ಕೊಡ್ತೀವಿ ಅಂತ ಹೇಳಿ. ಈ ಥರ ಇವತ್ತು ನಾವೆಲ್ಲ ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಗ್ರೇಟ್ ಮನ್ಸು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಭಗತ್ ಸಿಂಗ್, ನೇತಾಜಿ, ಪ್ರತಿಯೊಬ್ಬರು ಕೂಡ ಇವತ್ತು ಏನು ದೇಶದಲ್ಲಿರುವಂಥ ಬಡವರಿಗೂ, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳಿಗೂ ಸಹ ಇವತ್ತು ಉಚಿತವಾಗಿ ಶಿಕ್ಷಣ ಸಿಗ್ಬೇಕಂತ ಹೇಳಿ ಇಡೀ ಏನು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಬಟ್ ಇವತ್ತಿನ ಯಾವುದೇ ಗೌರ್ಮೆಂಟ್ ಬರಲಿ, ಲಾಸ್ಟ್ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟು 13,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ ಅಂತ ಹೇಳಿದ್ರು. ಇದೇ ಗೌರ್ಮೆಂಟ್ ಕಳೆದ 6 ತಿಂಗಳಲ್ಲಿ ಹಬ್ ಅಂಡ್ ಸ್ಪೋಕ್ ಅನ್ನೋ ಒಂದು ಹೆಸರನ್ನ ತಗೊಂಡ್ಬಂದು 6,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆನ ಮುಚ್ತೀವಿ ಅಂದರು. ಇವಾಗ ಕೆಪಿಎಸ್ ಯೋಜನೆನ ತರ್ತಿದ್ದಾರೆ. ಪ್ರತಿ ಗೌರ್ಮೆಂಟ್, ಯಾವುದೇ ಗೌರ್ಮೆಂಟ್ ಬಂದ್ರೂ ಇವತ್ತು ಸರ್ಕಾರಿ ಶಾಲೆಗಳನ್ನ ಯಾವ್ಯಾವ ಹೆಸರಲ್ಲಿ ಹೊಸ ಹೆಸರನ್ನ ತಗೊಂಡ್ಬರ್ತಾ ಏನು ಮುಚ್ಚೋದಕ್ಕೇನೆ ನೋಡ್ತಿದ್ದಾರೆ. ಆದರೆ ಇವತ್ತು ನಾವು ಭಗತ್ ಸಿಂಗ್ ದೇಶದಲ್ಲಿ ಅಂಥ ವಿದ್ಯಾರ್ಥಿಗಳು ನಾವು ಇವತ್ತು ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಬಿಡಲ್ಲ. ಮತ್ತು ಇವತ್ತು ಏನು ಬಡವ್ರದ್ದು ಶಿಕ್ಷಣ ಕಸಿತಿದ್ದಾರೆ, ರೈತರ ಮಕ್ಕಳು, ಬಡವ್ರ ಮಕ್ಕಳಿಂದ ಶಿಕ್ಷಣನ ಕಸಿತಿದ್ದಾರೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ, ಇದೇ ತಿಂಗಳು ಜ್ಯೋತಿಬಾ ಫುಲೆ ಅವ್ರದ್ದು 28ನೇ ತಾರೀಕು ಒಂದು ಸ್ಮರಣ ದಿನದಲ್ಲಿ ನಾವೆಲ್ಲ ಸೇರಿ
ಸಪ್ತಾಹ ತಗೋತಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತ. ನನ್ನ ಹೆಸರು ಸುಷ್ಮಾ, ಜಿಲ್ಲಾ ಸಹ ಸಂಚಾಲಕಿ ಹಾಸನ, AIDS. ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ದೇಶದ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ವಸತಿ ಶಾಲಾ ಶಿಕ್ಷಕರ ಪಾತ್ರ ಬಹುದೊಡ್ಡದು ಎಂದು ಶಾಸಕ HK ಸುರೇಶ್ ತಿಳಿಸಿದ್ದಾರೆ. ಪಟ್ಟಣದ ಶಿವಕುಮಾರ ಸ್ವಾಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ವಸತಿ ಶಾಲೆಗಳ ಶಿಕ್ಷಕರ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ವಸತಿ ಶಾಲಾ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ. ತಮ್ಮ ಕುಟುಂಬವನ್ನ ಬಿಟ್ಟು ವಸತಿ ಶಾಲೆಯಲ್ಲಿ ವಾಸವಿತ್ತು ಮಕ್ಕಳಿಗೆ ಶಿಕ್ಷಣ ನೀಡುವುದು ಸುಲಭದ ಮಾತಲ್ಲ. ವಸತಿ ರಹಿತ ಶಿಕ್ಷಕರು ತಮ್ಮ ಕರ್ತವ್ಯ ಮುಗಿದ ನಂತರ ತಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ಅವರ ಮುಂದಿನ ಕಾರ್ಯಚಟುವಟಿಕೆ ಇರುವುದರಿಂದ ಪೋಷಕರ ಜವಾಬ್ದಾರಿ ನಿಮ್ಮ ಮೇಲೆ ಇರುವುದರಿಂದ ಜವಾಬ್ದಾರಿ ಹೆಚ್ಚಿರುತ್ತದೆ. ಶಾಲಾ ಶಿಕ್ಷಕರು ತಮ್ಮವರನ್ನ ಬಿಟ್ಟು ವಿದ್ಯಾರ್ಥಿಗಳ ಇರುವುದನ್ನ ಶ್ಲಾಘಿಸಿದರು. ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸರಿದಾರಿಗೆ ತರುವುದು ಶಿಕ್ಷಕರಿಗೆ ಸವಾಲಾಗಿರುತ್ತದೆ. ಆದ್ದರಿಂದ ತಾಲೂಕಿನಲ್ಲಿ ನಡೆಯುತ್ತಿರುವ ಮೊರಾರ್ಜಿ, ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ತರುವಲ್ಲಿ ಶಿಕ್ಷಕರು ಗಮನ ಹರಿಸಿರುವುದು ಮೆಚ್ಚುಗೆಯಾಗಿದೆ. ನನ್ನ ಅಧಿಕಾರ ಅವಧಿಯಲ್ಲಿ ಶಿಕ್ಷಕರಿಗೆ ಹೆಚ್ಚು ಒತ್ತು ನೀಡುತ್ತಿರುವುದಲ್ಲದೆ ಅವರಿಗೆ ಗೌರವ ನೀಡುವುದು ಎಲ್ಲರ ಕರ್ತವ್ಯವಾಗಿದೆ. ಶಿಕ್ಷಕರಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲ ಮತ್ತು ವಸತಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಶಿಸ್ತಿಗೆ ಹೆಚ್ಚು ಗಮನ ಹರಿಸುವುದಲ್ಲದೆ ಉತ್ತಮ ಪ್ರಜೆಯಾಗಲು ಮುಂದಾಗಬೇಕು ಎಂದು ಹೇಳಿದರು. ಬೇರೆ ಯಾವುದೇ ಕೆಲಸ ಸಹ ಇರೋದಿಲ್ಲ, ಯಾವುದೇ ಶಿಕ್ಷಕರಿಗೂ ಸಹ ಇದು ನನಗೆ ತಿಳಿದಿರತಕ್ಕಂಥ ವಿಚಾರ. ಹಾಗಾಗಿ ಅವರ ಬಗ್ಗೆ ಅತಿಯಾದ ಪ್ರೀತಿ, ವಿಶ್ವಾಸ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದನ್ನು ಭಾವಿಸ್ತಾ ಇವತ್ತು ಹಾಸನ ಜಿಲ್ಲೆಯ ಒಂದು ಏನು ವಸತಿ ಶಿಕ್ಷಕರ ಒಂದು ಸಮಾವೇಶವನ್ನು ತಾವು ಮಾಡ್ತಾ ಇದ್ದೀರಾ, ಬಹುಶಃ ಶಿಕ್ಷಕರಿಗೂ ವಸತಿ ಶಿಕ್ಷಕರಿಗೂ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಶಿಕ್ಷಕರು ಬೆಳಗ್ಗೆ 9-9:30 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಮನೆಯನ್ನು ಸೇರ್ತಾರೆ. ಆದರೆ ವಸತಿ ಶಿಕ್ಷಕರಿದ್ದಾರಲ್ಲ ಅವರಿಗೆ ಬಹುಶಃ 24/7 ಅದು ಸಹೋದರರಿರ್ಬೋದು, ಸಹೋದರಿಯರಿರ್ಬೋದು, ತಮ್ಮ ಸಂಪೂರ್ಣ ಜೀವನವನ್ನು ಮುಂದಿನ ಪೀಳಿಗೆಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರ. ಹಾಗಾಗಿ ಗಿಡವಾಗಿ ಪಕ್ಕದ್ದು ಮರವಾಗಿ ಬಂದಿದ್ದ ಅಂತಾರೆ. ಗಿಡವಾಗಿ ಪಕ್ಕದ್ದು ಮರವಾಗಿ ಪಕ್ಕದ್ದು ಸಾಧ್ಯನೇ ಇಲ್ಲ. ಮಕ್ಕಳುಗಳು ಅವರು ಒಂದು ವಯಸ್ಸಿಗೆ ಬರ್ತಕ್ಕಂಥ ಇದಕ್ಕೆ ಅದು ಅಪ್ ಟು PU ಅವರು ಗಿಡನೇ. ಆ ಗಿಡವನ್ನು ನಾವು ಯಾವ ರೀತಿ ಬಗ್ಗಿಸ್ತೀವಿ, ನೇರ ತಗೊಂಡೋಗ್ಬೇಕು, ಅಂಕು ಡಂಕು ಮಾಡಬೇಕು, ಅದನ್ನು ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಅಂತ ಅದು ಶಿಕ್ಷಕರಿಗೆ. ಹಾಗಾಗಿ ತಮ್ಮ ಸೇವೆ ಅಪೂರ್ವವಾಗಿರ್ತಕ್ಕಂಥದ್ದು. ಅಂಥ ಸೇವೆಯನ್ನು ಮಾಡ್ತಾ ಇದ್ರ ನನಗೆ ಬಹುಶಃ ರಾಜೇಶ್ ಎಲ್ಲ ಬಂದಾಗ ವಸತಿ ಶಿಕ್ಷಕರ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮತ್ತೆ ಶಿಕ್ಷಣ ದಿನಾಚರಣೆಯನ್ನು ಮಾಡಬೇಕು ಬೇಲೂರಲ್ಲಿ ಅಂದ ತಕ್ಷಣ ನನಗೇನೂ ಅದರ ಬಗ್ಗೆ ಗೊತ್ತಾಗಲಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ನಾನು ಖಂಡಿತವಾಗಲೂ ಅವರ ಸೇವೆ ಅಪಾರವಾಗಿರ್ತಕ್ಕಂಥದ್ದು. ನನಗೆ ತುಂಬ ಜನ ಇದ್ದರು, ಬಂದಂಥ ಕ್ಷಣದಲ್ಲಿ ಅವನ್ನ ಕರೆಸಿ ಒಂದೇ ನಿಮಿಷದಲ್ಲಿ ದಯವಿಟ್ಟು ಯಾವತ್ತೂ ನೀವು ಮಾಡ್ತೀರಾ ಮಾಡಿ ಇದಕ್ಕೆ ವಸತಿ ಶಿಕ್ಷಕರ ಸೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗುತ್ತೆ. ಇವತ್ತು ಮೊರಾರ್ಜಿ ಶಾಲೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನನಗೆ ಗೊತ್ತಿದ್ದಂಗೆ ತಾವು ಸಂಪೂರ್ಣ ಸಮಯವನ್ನು ಕೊಟ್ಟು ಏನು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅತಿ ಹೆಚ್ಚು ಅಂಕವನ್ನು ಕೊಡಿಸ್ತಕ್ಕಂಥ ಸಾಮರ್ಥ್ಯ ಉಳ್ಳಂಥ ಶಿಕ್ಷಕರು ಯಾರು ಅಂದರೆ ಅದು ವಸತಿ ಶಿಕ್ಷಕರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ. ಯಾಕೆಂದರೆ ನಗರ ಪ್ರದೇಶದಲ್ಲಾದರೆ ಒಂದಿಷ್ಟು ತಂದೆ ತಾಯಂದಿರು ವಿದ್ಯಾವಂತರಾಗಿರ್ತಾರೆ, ಮಕ್ಕಳುಗಳು ಸಹ ಒಂದಿಷ್ಟು ವಿದ್ಯಾವಂತರಾಗಿರ್ತಾರೆ. ಅವರನ್ನ 100ಕ್ಕೆ 100 ತರ್ತಕ್ಕಂಥದ್ದು ಹಿರಿಮೆ ಅಲ್ಲ. ಆದರೆ 0ರಿಂದ 100ಕ್ಕೆ 100 ತರ್ತಿರಲ್ಲ, ಅದು ತಮ್ಮೆಲ್ಲರ ಸಾಧನೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅಂತ ಒಂದು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ವಸತಿ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಶಿಕ್ಷಕರು ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಸಹ ಅತ್ಯುನ್ನತ ಮಟ್ಟಕ್ಕೆ, ಯಾಕೆಂದ್ರೆ ಶಿಸ್ತನ್ನು ಬೆಳಗ್ಗೆ ಪ್ರಾರಂಭವನ್ನು ತಾವು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಜಿಲ್ಲಾ ಸಮನ್ವಯ ಅಧಿಕಾರಿ ಪ್ರಸನ್ನ ಕುಮಾರ್, ಕರ್ನಾಟಕ ರಾಜ್ಯ ವಸತಿ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ರವಿಚಂದ್ರ, ಸುಮಂತ್ ಪ್ರಕಾಶ್, ಹರೀಶ್, ಭಾಗ್ಯಲಕ್ಷ್ಮಿ, ಹೇಮಾವತಿ, ಉಷಾ, ಚಂದ್ರಪ್ರಭಾ,
ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಈ ವೇಳೆ ಉತ್ತಮ ಶಿಕ್ಷಕರನ್ನು ಅಭಿನಂದಿಸಲಾಯಿತು. ಬೇಲೂರು ತಾಲೂಕಿನ ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸಂತೋಷ್ ನಗರದ 3-4 ಮನೆಗಳಲ್ಲಿ ಕಳೆದ 2 ತಿಂಗಳಿಂದ ಕುಡಿಯುವ ನೀರಿನ ಬಿಕ್ಕಟ್ಟು ತೀವ್ರಗೊಂಡಿದ್ದು, ಪೈಪ್ ಹಾನಿಯಿಂದ ನೀರು ಮನೆಗಳಿಗೆ ಬರುವ ಬದಲು ರಸ್ತೆ ಬದಿಯ ಚರಂಡಿಗೆ ಹರಿದು ಹೋಗುತ್ತಿರುವುದು ಸ್ಥಳೀಯರಲ್ಲಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ನೀರು ಸಿಗದೆ ಪರದಾಡುತ್ತಿರುವ ನಿವಾಸಿಗಳು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡ ಸ್ಥಳೀಯರಾದ ಲತಾ, ಶೋಭಾ, ನಗಿನಾ ಸೇರಿದಂತೆ ಹಲವರು 3 ತಿಂಗಳ ಹಿಂದೆ ರಸ್ತೆ ಕಾಮಗಾರಿ ನಡೆಸುವ ವೇಳೆ ಮುಖ್ಯ ನೀರು ಸರಬರಾಜು ಪೈಪ್ ಹಾನಿಯಾಗಿದ್ದು, ಅದರಿಂದ ಮನೆಗೆ ಬರಬೇಕಾದ ನೀರು ನೇರವಾಗಿ ಚರಂಡಿಗೆ ಹರಿಯುತ್ತಿದೆ. ಪಂಚಾಯಿತಿಗೆ ತಿಳಿಸಿದ ಬಳಿಕ ಹಲವಾರು ಬಾರಿ ಬಂದು ನೋಡಿದರೂ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಪಕ್ಕದವರ ಮನೆಯಲ್ಲಿ ನೀರು ಹಿಡಿಯಲು ಹೋದಾಗ ಮನಸ್ತಾಪ, ಜಗಳ, ಚಟಾಪಟಿಗಳು ಆಗುತ್ತಿವೆ. ನಮ್ಮಲ್ಲಿ ನಲ್ಲಿ ಸಂಪರ್ಕ ಇದ್ದು ಇತರರ ಮನೆಗೆ ಹೋಗಿ ನೀರು ಕೇಳುವ ಸ್ಥಿತಿ ಬಂದಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನೀರಿನ ಕೊರತೆಯಿಂದ ದೈನಂದಿನ ಬದುಕೆ ಅಸ್ತವ್ಯಸ್ತವಾಗಿರುವ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದರು. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಪಿಡಿಒ ಚಂದ್ರಯ್ಯ, ಈ ಬಗ್ಗೆ ಮೊನ್ನೆಯಷ್ಟೇ ಲಿಖಿತ ಮನವಿ ಸ್ವೀಕರಿಸಲಾಗಿದೆ. ದುರಸ್ತಿ ಕಾರ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಇನ್ನೇನು 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ನಾವು ಬೇರೆ ಮನೆಯಿಂದ ನಮ್ಮ ಮನೆ ಟ್ಯಾಪ್ ಇದ್ರು ಬೇರೆ ಮನೆಗೆ ಪೈಪ್ ಹಾಕಿ ನಾವು ನೀರು ಹಿಡಿಯಬೇಕು, ಕುಡಿಯೋ ನೀರು. ಮತ್ತೆ ಬಾವಿಯಿಂದ ನೀರು ಹೊತ್ಕೋಬೇಕು. ಬಾವಿ ಇದೆ ಅಂತ ಸುಮ್ಮನಾಗ್ತಾರೆ. ನಿಮಗೆ ಬಾವಿ ಇದೆ ಅಲ್ವಾ ಅಂತ ಕಾರಣ ಕೊಡ್ತಾರೆ. ಯಾರಿಗೆ ನಮ್ಮ ಮೆಂಬರ್ಗಳಿಗೆ, ನಮ್ಮ ಅಧ್ಯಕ್ಷ ನಮಗೆ ಮೆಂಬರ್ ಆಗಿದ್ರು ಅವ್ರುಗಳು ಬರಲ್ಲ. ಎಷ್ಟೋ ಸಲ ಹೇಳಿ ಆಯ್ತು ಅದನ್ನ. ಅದೇ ಅವ್ರ ಮನೇಲಿ ನೀರು ಬಂದಿಲ್ಲ ಅಂದ್ರೆ ಇಷ್ಟು ದಿನ ನೆಗ್ಲೆಕ್ಟ್ ಮಾಡೋರ ಸರ್. ನಮಗೆ ಅಟ್ಲೀಸ್ಟ್ ಬೀದಿನಲ್ಲಿ ಇಲ್ಲಾದ್ರೂ ಹಿಡಿಯೋದಂದ್ರೆ ಹಿಂಗೆ ಪೈಪ್ ಹಾಕೊಂಡು ಹಿಡಿದ್ರೆ ನಾವು ನೀರು ಎಲ್ಲಿ ಹಿಡಿಯೋದು, ಎಲ್ಲೋಗಿ ನೀರು ಹಿಡಿಯೋದು? ಈಗ ಅದನ್ನಾದ್ರೂ ಬಂದು ಕೇಳಿ, ಕೊಡದಲ್ಲಿ ಇಟ್ಕೊಂಡು ಹಿಡೀಲಿ, 1-2 ಕೊಡ ಹಿಡಿಯೋದಂದ್ರೆ ಅದಕ್ಕೂ ಬರಲ್ಲ. ಬೀದಿನಲ್ಲಿಗೆ ಪೈಪ್ ಹಾಕಿ ಬೀದಿನಲ್ಲಿಗೆ ಇಳಿಯೋಕೆ ಅದ್ರಲ್ಲೂ ದೊಡ್ಡ ಗಲಾಟೆ ಆದ್ರೂ ಯಾರು ಬರಲಿಲ್ಲ. ಬೇಲೂರಿನಲ್ಲಿಂದು ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ಸಹಯೋಗದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣಾ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶದೊಂದಿಗೆ ಆಯೋಜಿಸಲಾಯಿತು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ಸಹಯೋಗದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶಗಳೊಂದಿಗೆ ಆಯೋಜಿಸಲಾಯಿತು. ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸರಸ್ವತಿ, ಇಂದು ನಾವು ಉಸಿರಾಡುತ್ತಿರುವ ಗಾಳಿಯ ಗುಣಮಟ್ಟವು ದಿನೇ ದಿನೇ ಕುಸಿಯುತ್ತಿದೆ. ಇದು ಕೇವಲ ಪರಿಸರ ಸಮಸ್ಯೆಯಲ್ಲ, ಮಾನವ ಆರೋಗ್ಯಕ್ಕೆ ನೇರ ಅಪಾಯವಾಗಿದೆ. ವಾಹನ ಸಂಚಾರದಿಂದ ಉಂಟಾಗುವ ಹೊಗೆ, ಕೆಮಿಕಲ್ಗಳ ಅವಶೇಷ, ಧೂಳು, ಕೈಗಾರಿಕಾ ತ್ಯಾಜ್ಯ ಇವೆಲ್ಲವೂ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇವುಗಳನ್ನು ಕಡಿಮೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ವಾಹನ ಚಾಲಕರು ತಮ್ಮ ವಾಹನಗಳಿಗೆ ನಿಯಮಿತವಾಗಿ PUC ಪರೀಕ್ಷೆ ಮಾಡಿಸಬೇಕು. ಹೊಗೆ ಜಾಸ್ತಿ ಬಿಡುವ ವಾಹನಗಳನ್ನು ರಸ್ತೆಯಲ್ಲಿ ಓಡಿಸದೆ ತಕ್ಷಣ ದುರಸ್ತಿ ಮಾಡುವುದು ಅಗತ್ಯ. ಅನಗತ್ಯವಾಗಿ ಹಾರ್ನ್ ಹೊಡೆಯುವುದು, ಪರಿಸರ ಸ್ನೇಹಿ ವಾಹನಗಳ ಬಳಕೆ, ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಿದರೆ ಮಾಲಿನ್ಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಪ್ರತಿಯೊಬ್ಬ ನಾಗರಿಕರು, ವಾಹನ ಮಾಲೀಕರು, ಸಂಸ್ಥೆಗಳು ತಮ್ಮ ಹೊಣೆಗಾರಿಕೆಯನ್ನು ಅರಿತು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಇತ್ತೀಚೆಗೆ ವಾಹನ ಚಾಲನೆ ಮಾಡಲು ವಯೋಮಿತಿ ಇದ್ದರೂ ಕೂಡ ಪೋಷಕರು ತಮ್ಮ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡುತ್ತಿದ್ದು, ಅಂಥವರು ಕಂಡುಬಂದರೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ವಹಿಸಲಾಗುವುದು. ಇನ್ನು ಪರಿಸರ ವಾತಾವರಣವನ್ನು ಮಾಲಿನ್ಯ ರಹಿತಗೊಳಿಸಲು ಸರ್ಕಾರ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರವು ಮಹತ್ವದ್ದಾಗಿದೆ. ಯುವ ಜನರು, ವಿದ್ಯಾರ್ಥಿಗಳು, ನಾಗರಿಕರು ಎಲ್ಲರೂ ಜಾಗೃತರಾಗಿದ್ದರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ಸ್ವಚ್ಛ ಪರಿಸರ ನೀಡಲು ಸಾಧ್ಯ ಎಂದರು. ಆಗೋದಿಲ್ಲ. ಆದ್ದರಿಂದ ಅಂಥವೆಲ್ಲ ಇದ್ದಾಗ ನಮಗೆ ಮಾಹಿತಿ ನೀಡಿ ಅವ್ರ ಬಗ್ಗೆ ನಮ್ಮ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ನಾವೊಂದು ಏನಾದರೂ ಕ್ರಮ ತಗೊಬೋದು. ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು. ಅದಲ್ಲದೆ ವಾಯುಮಾಲಿನ್ಯ ಅಂದರೆ ಇವಾಗ EV ವೆಹಿಕಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಜಾಸ್ತಿಯಾಗಿ ಬಳಕೆ ಮಾಡಿದರೆ ವಾಯುಮಾಲಿನ್ಯ ಸ್ವಲ್ಪ ದುಷ್ಪರಿಣಾಮ ಎಲ್ಲ ಕಡಿಮೆ ಮಾಡ್ಬೋದು. ಆಮ್ಲಜನಕದ ಕೊರತೆ ಆದರೆ ಎಷ್ಟೆಲ್ಲ ಆರೋಗ್ಯದ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ.
ಆದ್ದರಿಂದ ಈ ಮಾಸಾಚರಣೆ ಅಲ್ಲದೆ ಉಳಿದ ಮಾಸಗಳಲ್ಲೂ ಕೂಡ ಇದ್ರ ಬಗ್ಗೆ ತಾವು ಎಚ್ಚರಿಕೆ ಕ್ರಮ ವಹಿಸಬೇಕಾಗಿ ಹೇಳ್ತೀನಿ. ಧನ್ಯವಾದ. ಹಿರಿಯ ಮೋಟಾರ್ ನಿರೀಕ್ಷಕ ಪದ್ಮನಾಭ ಮಾತನಾಡಿ, ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚುತ್ತಿದೆ. ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಹೊಣೆ. ವಾಹನ ಚಾಲಕರು ತಮ್ಮ ವಾಹನಗಳಿಗೆ ಸಮಯಕ್ಕೆ PUC ಪರೀಕ್ಷೆ ಮಾಡಿಸಬೇಕು. ಹೊಗೆ ಹೆಚ್ಚು ಬಿಡುವ ವಾಹನಗಳನ್ನು ರಸ್ತೆ ಮೇಲೆ ಓಡಿಸಬಾರದು. ಅನಗತ್ಯವಾಗಿ ಇಂಜಿನ್ ರೇಸ್ ಮಾಡುವುದು, ಐಡಿಯಲ್ನಲ್ಲಿ ವಾಹನ ನಿಲ್ಲಿಸುವುದು, ಇವುಗಳಿಂದ ಮಾಲಿನ್ಯ ಹೆಚ್ಚುತ್ತದೆ. ಪರಿಸರವನ್ನು ಸ್ವಚ್ಛವಾಗಿಡುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಾಗರಿಕರು ಸಹ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಎಲ್ರಿಗೂ ವಂದನೆಗಳು. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ 2025ರ ಅಂಗವಾಗಿ ರಾಜ್ಯ ಸಾರಿಗೆ ಇಲಾಖೆ ಸಕಲೇಶಪುರ ವತಿಯಿಂದ ಬೇಲೂರು ಸ್ಥಳದಲ್ಲಿ ಇವತ್ತಿನಿಂದ ನಾವು ವಾಯು ಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಪ್ರತಿನಿತ್ಯ ಏನು ವಾಹನಗಳಿಂದ ಹೊಗೆ ಹೊರಸೂಸ್ತಾ ಇದೆ, ಅದರಿಂದ ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚಾಗಿ ಹೊರಸೂಸ್ತಾ ಇರ್ತಕ್ಕಂಥ ವಾಹನಗಳನ್ನು ಗುರುತಿಸಿ ಕೇಸ್ಗಳನ್ನು ಕೂಡ ದಾಖಲಾಗ್ತಿದ್ದೀವಿ. ಹಾಗೆ ಸಾರ್ವಜನಿಕರಲ್ಲಿ ನಾವು ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದೀವಿ ಅಂತಂದರೆ, ಏನು ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಹೊರಸೂಸದಂತೆ ಕಮ್ಮಿ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾರ್ವಜನಿಕರಲ್ಲಿ ಹೆಚ್ಚಿನ ಆರೋಗ್ಯ ಕಳಕಳಿಯನ್ನು ಇಟ್ಕೊಂಡು ಅವರು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಾಯು ಮಾಲಿನ್ಯ ಮಾಸಾಚರಣೆ ಸಮಯದಲ್ಲಿ ನಾವು ಈ ಒಂದು ನಿಮಿಷದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವತಿಯಿಂದ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶಪುರ ಇವರ ವತಿಯಿಂದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯನ್ನು ಬೇಲೂರಿನ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯದ ಅಪಾಯಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂಬ ಸಂದೇಶವನ್ನು ಭಾಗವಹಿಸಿದ ನಾಗರಿಕರಿಗೆ ತಲುಪಿಸಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧ ಪರಿಸರ ಕಾಪಾಡಲು, ವಾಹನಗಳಿಂದ ಹೊರಹೊಮ್ಮುವ ಹೊಗೆ ನಿಯಂತ್ರಿಸಲು ಹಾಗೂ ಹಸಿರು ಮರಗಳ ನೆಡುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಶ್ರೀ ಚನ್ನಕೇಶವ ದೇಗುಲ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೆ ಜಾಥಾ ನಡೆಸಲಾಯಿತು. ವರ್ಗದವರು ಎಲ್ಲ ಹಾಜರಿದ್ದಾರೆ ಹಾಗೂ ಮುಖ್ಯವಾಗಿ ನೀವೆಲ್ಲ ಹಾಜರಾಗಿದ್ದೀರಿ. ಈ ಜಾಥಾ ಉದ್ದೇಶ ಇಷ್ಟೇ, ಜನರು ವಾಯು ಮಾಲಿನ್ಯದಿಂದ ಈಗೆಲ್ಲ ಉಸಿರಾಟ ಸಮಸ್ಯೆ ಆಗ್ತಿದೆ. ಕೋವಿಡ್ ಸಮಯದಲ್ಲಿ ಶ್ವಾಸಕೋಶ ಹಾಳಾಗಿ ಎಷ್ಟು ಆರೋಗ್ಯವಂತರು ಕೂಡ ಸಾವನ್ನಪ್ಪೋದ್ರು, ಅಮೂಲ್ಯ ಜೀವಗಳೆಲ್ಲ ಕಳ್ಕೊಂಡಿದ್ದೀವಿ. ವಾಯು ಮಾಲಿನ್ಯದಿಂದನೇ ಇಷ್ಟೆಲ್ಲ ನಮಗೆ ಸಮಸ್ಯೆ ಆಗ್ತಿದೆ. ಮತ್ತು ಸಣ್ಣ ಮಕ್ಕಳು ಈ ದೀಪಾವಳಿ ಸಮಯದಲ್ಲಿ ಕೂಡ ಪಟಾಕಿ ಹೊಡೆದು ಚೋಕ್ ಆಗಿದೆ. ಇದಕ್ಕೆಲ್ಲ ಆ ವಾಯು ಮಾಲಿನ್ಯ, ಅದರಲ್ಲಿರೋ ಬೆರ್ತಂತರ ವಿಷಾನಿಗಳಿಂದ ಆಗ್ತಿದೆ. ನಾವೆಲ್ಲ ಸಾಧ್ಯವಾದಷ್ಟು ನಾವೆಲ್ಲ ತಿಳುವಳಿಕೆ ಇದೆ, ಎಲ್ಲ ವಿದ್ಯಾವಂತರಾಗಿ ವಾಹನಗಳನ್ನು ಕಡಿಮೆ ಬಳಸಬೇಕು, ಸಮೂಹ ಸಾರಿಗೆಗಳನ್ನ ಬಳಸಬೇಕು. ಮತ್ತು ಸಣ್ಣ ಪುಟ್ಟ ದೂರಗಳಿಗೆ ಹೋಗೋದಕ್ಕೂ ಕೂಡ ನಾವು ವಾಹನಗಳಿಗೆ ಅವಲಂಬಿತರಾಗಿದ್ದೀವಿ. ಸಣ್ಣ ಪುಟ್ಟ ದೂರಗಳನ್ನು ನಾವು ಹಿಂದೆಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ. ಸಮೂಹ ಸಾರಿಗೆ ಅಥವಾ ಸೈಕಲ್ಗಳು ಈ ಥರ ಬಳಸಬೇಕು. ಮತ್ತು ವಾಹನಗಳನ್ನು ಸುಸ್ಥಿತಿಗೊಳಿಸಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಎಲ್ಲ ಮಾಡಿದರೆ ನಾವು ಚೆನ್ನಾಗಿರ್ತೀವಿ. ಈ ಸಂದರ್ಭದಲ್ಲಿ ಮುಖ್ಯ ಅಧೀಕ್ಷಕರು ಗಿರೀಶ್, ವೀಣಾ, ಪ್ರಥಮ ದರ್ಜೆ ಸಹಾಯಕ ಅಶೋಕ್, ಗೋಕಲ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಚೇತನ್ ಗಿಂಡೆಹಳ್ಳಿ, ಬೆಕ್ಕೋಡು ಯುವರಾಜ್, ಮೀಸೆ ಮಹೇಶ್, ರವಿ ಮೋಟಾರ್ಸ್ ಮಾಲೀಕ ಯತೀಶ್ BS ಇದ್ದರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಶ್ರೀ ಕ್ಷೇತ್ರ ಕುಂದೂರು ಶ್ರೀ ಆದಿಚುಂಚನಗಿರಿ ಶಾಖಾಮಠದಲ್ಲಿ ನವೆಂಬರ್ 25ರಿಂದ 28ರವರೆಗೆ ಷಷ್ಠಿ ಪೂಜೆಯ ಅಂಗವಾಗಿ ಭವ್ಯ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಹಾಸನ ಶಾಖಾಮಠದ ಮುಖ್ಯಸ್ಥ ಶ್ರೀ ಶಂಭುನಾಥ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಇಲ್ಲಿನ ಎಲ್ಲ ರಾಜಕೀಯ ಮುಖಂಡರು ಕೂಡ ಇದೆಲ್ಲ ಬರ್ತಾರೆ. ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ನಮ್ಮ ಶಾಸಕರು ಮತ್ತು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಆಸ್ತಿಕ ಸದ್ಭಕ್ತವೃಂದದವರು ಮತ್ತು ಜಾತ್ರೆ ವಿಶೇಷ ಒಂದು ಸುಬ್ರಹ್ಮಣ್ಯ ರಥೋತ್ಸವದ ಸಂಜೆ ಒಂದು ಗುರುಗಳಿಂದ ಧಾರ್ಮಿಕ ಸಭೆ ಆಶೀರ್ವಚನ ಇರ್ತದೆ, ಒಂದು ಗುರುವಂದನ ಕಾರ್ಯಕ್ರಮ ಇರ್ತದೆ. ಭವಾನಿ ನಾಟ್ಯ ಶಾಲೆ ಬೆಂಗಳೂರು ಕೂಡ ಅವತ್ತು ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ. ಪ್ರತಿ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆಗಳೆಲ್ಲ ಇರ್ತವೆ, ಪುಣ್ಯಾಲಯ ಭಜನೆಗಳೇ ಇರ್ತವೆ. ಇದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ಭಾಗವಹಿಸುವ ಸಂದರ್ಭದಲ್ಲಿ ಏನು ವ್ಯವಸ್ಥೆಗಳಿರಬೇಕು ಅದನ್ನೆಲ್ಲ ಶ್ರೀಮಠ ಈಗಾಗಲೇ ಉನ್ನತವಾದಂಥ ಹೋದ ಅಮಾವಾಸ್ಯೆಯಲ್ಲಿ ಒಂದು ದೀಪ ಹಚ್ಚೋ ಕಾರ್ಯಕ್ರಮ ಪ್ರಾರಂಭದಲ್ಲಿ ನೆನ್ನೆ ಅಮಾವಾಸ್ಯೆಗೆ ಮುಕ್ತಾಯವಾಗುತ್ತದೆ. ಅದು ಈಗ ಒಂದು ಅನೇಕ ಸಂಪ್ರದಾಯಗಳು ಈ ಮಠದಲ್ಲಿದ್ದರಿಂದ ಎಲ್ಲ ಸಂಪ್ರದಾಯಗಳು ಕೂಡ
ನಮ್ಮ ಗ್ರಾಮೀಣ ಪ್ರದೇಶ ಶ್ರೀಮಠದ ಸದ್ಭಕ್ತರಾಗ್ಬೋದು, ನಾವಾಗ್ಬೋದು, ಚಾಕಚೂರ್ದಂಗೆ ಎಲ್ಲ ಸಂಪ್ರದಾಯಗಳಿಗೆ ಮತ್ತೆ ನಡೀತಾ ಬಂದಿರೋದ್ರಿಂದ ಈ ಜಾತ್ರೆಗೆ ಭಾಳ ವಿಶೇಷ ಇದೆ. ಈ ಜಾತ್ರೆ ಮಹತ್ವವನ್ನು ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೋಸ್ಕರ ನಿಮ್ಮೆಲ್ಲ ಸಹಕಾರ, ಪ್ರೀತಿ, ವಿಶ್ವಾಸ ಇರುತ್ತೆ ಇದೆ ಅಂತ ನಾನು ಕೂಡ ಭಾವಿಸ್ಕೊಂಡು ಜಾತ್ರೆಗೆ ಉನ್ನತ ರೀತಿ ನೀವೆಲ್ಲ ನಮ್ಮ ಪತ್ರಿಕಾ ಸಂಘಟಕರು ಪ್ರಚಾರವನ್ನು ಮಾಡಿ ಜಾತ್ರೆಗೆ ವಿಶೇಷವಾಗಿ ಆಗಲಿಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಈ ಪತ್ರಿಕಾ ಒಂದು ಸೂಚನೆಯನ್ನು ತಂದಿದ್ದೀವಿ. ನೀವೆಲ್ಲ ಬಂದು ತುಂಬ ಸಂತೋಷ ಆಯಿತು. ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ತುಂಬ ಹಾರೈಸ್ತೇನೆ. ಜೈ ಶ್ರೀ ಡಾಕ್ಟರ್ ನಿರ್ಮಲ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 25ನೇ ತಾರೀಕು ಪ್ರಾತಃ ಕಾಲದಲ್ಲಿ ಸುಮಾರು ಈ 8:30ರಿಂದ 9 ಶುಭ ಒಂದು ಸಂದರ್ಭದಲ್ಲಿ ಮೂಲ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅಲ್ಲಿ ಗೋಪೂಜೆಯನ್ನು ಮಾಡಿ ಅಲ್ಲಿಂದ ಬಂದು ಎಲ್ಲ ದೇವತೆಗಳಿಗೆ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿಗಳನ್ನ ಮಾಡಿ ಧರ್ಮಧ್ವಜ ಸ್ಥಾಪನೆ ಮಾಡಿ ಒಂದು ದೇವಿಯ ಒಂದು ಶಕ್ತಿ ದೇವತೆಯಾಗಿರುವಂತಹ ಮೆಳೆಯಮ್ಮ ಮಹಾದೇವಿ ಮಹಾತಾಯಿಯ ಸನ್ನಿಧಿಯಲ್ಲಿ ಒಂದು ಲಲಿತಾ ಸಹಸ್ರನಾಮ ಮುಖಾಂತರ ಕುಂಕುಮಾರ್ಚನೆ ಎಲ್ಲ ಸುಮಂಗಲಿ 108 ಸುಮಂಗಲಿಯಿಂದ ಲಲಿತಾ ಸಹಸ್ರನಾಮ ಪಠಣವನ್ನು ಮಾಡಿ ಜಾತ್ರೆಗೆ ಚಾಲನೆ ಕೊಡ್ತಾರೆ ಪರಮಪೂಜ್ಯ ಮಹಾಸ್ವಾಮಿಯವರು. ಮತ್ತು ಅವತ್ತು ಯಾವತ್ತು ಧರ್ಮಧ್ವಜ ಸ್ಥಾಪನೆ ಆಗ್ತದೋ ಅವತ್ತು ಸಂಜೆ 5:30ಕ್ಕೆ ಗೋಧೂಳಿ ಲಗ್ನದಲ್ಲಿ ಈ ತೇರಿಗೆ ವಿಶೇಷವಾಗಿರೋದು 9 ಕಲಶ ನವಕಲಶ ಸ್ಥಾಪನೆ ಆಗ್ತದೆ. ಅದು ಭಾಳ ವಿಶೇಷ. 5 ಇರುತ್ತೆ, 3 ಇರುತ್ತೆ, ಈಗ 9 ನವಕಲಶ ಸ್ಥಾಪನೆ ರಥಕ್ಕೆ ಒಂದು ಕಲಶ ಒಂದು ಸ್ಥಾಪನೆಯನ್ನು ಮಾಡ್ತೀವಿ. ಅದಾದ ನಂತರ ಬೆಳಗ್ಗೆ 26ನೇ ತಾರೀಕು ಉಪವಾಸ ಸುಬ್ರಹ್ಮಣ್ಯ ಷಷ್ಠಿ ಅಂತಂದರೆ ಈ ಭಾಗದ ಎಲ್ಲ ಜನತೆಗಳು ಕೂಡ ಉಪವಾಸ ಇದ್ದು ಬಂದು ಸುಬ್ರಹ್ಮಣ್ಯ ಅಲ್ಲಿ ಮಹಾದೇವಸ್ಥಾನ ಕೆನೆ ಇರೋದು ಎಲ್ಲರೂ ಕೂಡ ಉಪವಾಸ ಇದ್ದು ತೀರ ಒಪ್ಪತ್ತಂತ ಮಾಡಿ ಇಲ್ಲಿ ಬಂದು ರಥೋತ್ಸವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಸಂಜೆ ಸುಮಾರು ಒಂದು 4:30ಕ್ಕೆ ಪ್ರಾರಂಭ ಆಗ್ತದೆ. ಇದನ್ನೆಲ್ಲ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ತೆನೆ ಎರೆದು ಇಲ್ಲಿ ಉಪವಾಸವನ್ನು ಕೈಬಿಡ್ತಾರೆ. ಎಲ್ಲ ಮಠದ ವತಿಯಿಂದ ಪ್ರಸಾದ ವ್ಯವಸ್ಥೆ ಮತ್ತು ಪಾನಕ ಕೋಸಂಬರಿ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಬಂದು ಇಲ್ಲೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಇದಕ್ಕೆ ಉಪವಾಸ ಹಬ್ಬ ಅಂತ ಹೇಳ್ತಾರೆ ಗ್ರಾಮೀಣ ಪ್ರದೇಶದ ಪದ. ಆ ಉಪವಾಸ ಹಬ್ಬವನ್ನು ಮಾಡಿ ಸುಬ್ರಹ್ಮಣ್ಯ ರಥೋತ್ಸವ ಕೂಡ ಪರಮಪೂಜ್ಯ ಮಹಾಸ್ವಾಮಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ರಥೋತ್ಸವ ಆಗ್ತದೆ. ಅದಾದ ನಂತರ ಇನ್ನೊಂದು ಈ ಒಂದು ಭಾಗದಲ್ಲಿ ಮತ್ತು ಸಂಜೆ ಇನ್ನೊಂದು ಉತ್ಸವವನ್ನು ಮಾಡ್ತಾರೆ. ಅದಾದಮೇಲೆ 27ನೇ ತಾರೀಕು ಅವತ್ತು ಕೂಡ ಎಲ್ಲ ಹರಿವಾರ ದೇವತೆಗಳಿಗೆ ಬೆಳಗಿನ ಜಾವ ಅಭಿಷೇಕ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಮತ್ತು ಅದೇ ಸಮಯಕ್ಕೆ ಸಂಜೆ 4:30ಕ್ಕೆ ರಂಗನಾಥ ಸ್ವಾಮಿ ರಥೋತ್ಸವ, ಸುಬ್ರಹ್ಮಣ್ಯ ರಥೋತ್ಸವ 26ನೇ ತಾರೀಕು, ರಂಗನಾಥ ಸ್ವಾಮಿ ರಥೋತ್ಸವ 27ನೇ ತಾರೀಕು ಆಗ್ತದೆ. ಅದೆಲ್ಲ ಕೂಡ ಈ ಭಾಗದ ಜನತೆ ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ. ರಥೋತ್ಸವ ಆದಮೇಲೆ ಗರುಡ ಉತ್ಸವ ಅಂತಿರುತ್ತೆ, ಅದು ಕೂಡ ಎಲ್ಲ ಭಾಗವಹಿಸ್ತಾರೆ. ಅದಾದ ನಂತರ ಮಠಕ್ಕೆ ಎಲ್ಲ ಬಂದಂಥವ್ರು ಮಠದೇವರು ಎಲ್ಲ ಮಠದ ವತಿಯಿಂದ ಪ್ರಸಾದ ವ್ಯವಸ್ಥೆ ಇರ್ತದೆ. ಮತ್ತು ಬನವಾಸಿ ಪೂಜೆ ಅಂತೇಳಿ ಕೂಡ ಅದು ಕೂಡ ಭಾಳ ವಿಶೇಷ. ಈ ಭಾಗದ ಜನತೆ ಅನೇಕ ವರ್ಷಗಳಿಂದ ನವಮೇಯ ಸ್ವಾಮಿಗಳು ಇದ್ದಂಥ ಕಾಲದಿಂದ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ರಂಗನಾಥ ಸ್ವಾಮಿ ರಥೋತ್ಸವ ಎಲ್ಲ ಆದಮೇಲೆ 28ನೇ ತಾರೀಕು ಎಲ್ಲ ಈಗ ಅರಗುರು ಜಡಮೂರ್ತಿಗಳೇನು ಗದ್ದಿಗೆಗಳಿದ್ದಾವಲ್ಲ ಅವರಿಗೆ ಪುಣ್ಯಾರಾಧನಾ ಕಾರ್ಯಕ್ರಮ ಅಂತೇಳಿ ವಿಶೇಷವಾಗಿ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡುವಂಥ ಸಂಸ್ಮರಣೋತ್ಸವ ಅಂತೇಳಿ ಬೆಳಗ್ಗೆ ಎಲ್ಲ ಗದ್ದಿಗಳಿಗೂ ಮೂಲ ಗದ್ದಿಗೆಗಳ ಅಭಿಷೇಕ ಆಗಿ ಅವತ್ತು ಪುಣ್ಯಾರಾಧನೆ ಅಂತ ಪ್ರತಿ ವರ್ಷ ಕೂಡ ಈ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದಾರೆ. ಪುಣ್ಯಾರಾಧನೆ ಆದ ನಂತರ ಮತ್ತು ಎಲ್ಲರಿಗೂ ಬಂದಂಥವ್ರು ಪ್ರಸಾದ ವಿನಿಯೋಗ ವಿಶೇಷ ಅಂತಂದರೆ ಕರಿಬೇವಿನ ಎಲೆಯಲ್ಲಿ ಇಲ್ಲಿ ಒಗ್ಗರಣೆ ಹಾಕುವಂಥ ಸಂಪ್ರದಾಯ. ಸ್ವಾಮಿಗಳು ಬಂದು ಕರಿಬೇವಿನ ಎಲೆ ಹಾಕಿದ್ಮೇಲೆ ಎಲ್ಲರಿಗೂ ಬಂದು ಪ್ರಸಾದ ಮಾಡ್ತಾರೆ. ಅದಾದಮೇಲೆ ಭಿಕ್ಷಾಟನೆ ಮಾಡೋದು ಅಂತ ಏನು ಎಲ್ಲರೂ ಬಂದು ಜೋಳಿಗೆ ರೂಪದಲ್ಲಿ ನಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಜೋಳಿಗೆಗೆ ಎಲ್ಲ ಭಕ್ತರು ಕೂಡ ಕಾಣಿಕೆ ಹಾಕ್ತಾರೆ. ಅದಾದ ನಂತರ ಮತ್ತೆ ಅವ್ರು ವಾಪಸ್ ಒಂದಷ್ಟು ದಾನ ಕೊಟ್ಟರೆ ಈ ಮಠದ ಜೋಳಿಗೆ ತುಂಬುತ್ತೆ ಅಂತೇಳಿ ಒಂದು ಐತಿಹ್ಯ ಹಿನ್ನೆಲೆ ಶ್ರೀಮಠದ ಸಂಪ್ರದಾಯದಲ್ಲಿದೆ. ಅದನ್ನೆಲ್ಲ ಕೂಡ ಸಂಪ್ರದಾಯ ಪ್ರಕಾರವಾಗಿ ಅವತ್ತು ಕೊನೆಯ ದಿವಸ ಭಾಳಷ್ಟು ಪುಣ್ಯ ಸ್ನಾನ ಮಾಡಿಕೊಂಡು ಅಮೃತ ಸ್ನಾನ ಅಂತ ಅಮೃತ ಸ್ನಾನ ಆದಮೇಲೆ ಪುಣ್ಯರಾಧನೆ ಮುಗಿಸಿ 25ನೇ ತಾರೀಕು ಧರ್ಮಧ್ವಜಾರೋಹಣ ಆಗಿರ್ತದೆ. 28ನೇ ತಾರೀಕು ಮತ್ತು ಧ್ವಜವನ್ನು ಇಳಿಸುವಂಥ ಆರೋಹಣ ಅವರೋಹಣ ಇಳಿಸಿ ಮಾಡ್ತಾರೆ. ಕೊನೆಗೆ ಧರ್ಮಧ್ವಜ ಅನಾವರಣ ಮಾಡಿ ಮತ್ತು ಎಲ್ಲರಿಗೂ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಜಾತ್ರೆ ಮುಕ್ತಾಯ ಆಗ್ತದೆ.
ಇಂದಿನ ಎಲ್ಲ ಗುರುಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಿಢೀರ್ ದಾಳಿ, ಅವಧಿ ಮೀರಿದ ಆಹಾರ ವಶಪಡಿಸಿಕೊಂಡ ಆರೋಗ್ಯ ಇಲಾಖಾ ಅಧಿಕಾರಿಗಳು. ಹಾಸನ ನಗರದ ರಿಂಗ್ ರಸ್ತೆ ವ್ಯಾಪ್ತಿಯಲ್ಲಿ ಘಟನೆ. ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅವ್ಯವಹಾರ ಶಂಕೆ ಹಿನ್ನೆಲೆ ಆರ್ಟಿಐನಲ್ಲಿ ದಾಖಲೆ ಪತ್ರ ಪಡೆಯಲು ಹಸು ಮಾರಿದ ರೈತ. ಅರಕಲಗೂಡಿನ ರಾಮನಾಥಪುರ ಹೋಬಳಿಯ ಕಾಳೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ. ಇತ್ತೀಚಿನ ವರ್ಷಗಳಲ್ಲಿ ಪುಷ್ಪಗಿರಿಯ ಅಭಿವೃದ್ಧಿ ಗಮನಾರ್ಹ. ಸೋಮಶೇಖರ ಸ್ವಾಮೀಜಿಯವರ ಗ್ರಾಮೀಣಾಭಿವೃದ್ಧಿ ಮತ್ತು ಆರೋಗ್ಯ ಸೇವೆ ವಿಸ್ತರಣೆ ಪ್ರಶಂಸನೀಯ. ಪುಷ್ಪಗಿರಿ ಮಠದ ಕಾರ್ತಿಕ ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಶ್ಲಾಘನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.